ಪ್ರೊಫೆಸರ್ ಡಾಕ್ಟರ್ ಶಾಂತನಾಯಕ್ ಸಾಂಸ್ಕೃತಿಕ ಸಂಯೋಜಕರು ಇವರನ್ನೂ ಸಹ ನಿಮ್ಮೆಲ್ಲರ ಕರತಾಳಗಳ ಮೂಲಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಸುಂದರ ಸಮಾರಂಭಕ್ಕೆ ಸಾಕ್ಷೀಭೂತರಾದ ಕಾರಣೀಕರ್ತರಾದ ನಿಮ್ಮೆಲ್ಲರನ್ನೂ ಕೂಡ ನನ್ನ ಹರ್ಷೋದ್ಗಾರದ ಮೂಲಕ ಆಹ್ವಾನಿಸುತ್ತಾ ಮೊದಲು ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಸಲ್ಲಿಸಲು ಹುಲಗಪ್ಪ ಹಾಗೂ ವೀರೇಶ್ ದಳವಾಯಿಯವರನ್ನ ಕನ್ನಡ ಡಿಪಾರ್ಟ್ಮೆಂಟ್ ಅವರು ಸ್ನೇಹಿತರೆ, ದಯಮಾಡಿ ಯಾರು ಮಾತಾಡಬಾರ್ದು. ಪಕ್ಕದಲ್ಲಿ ನೀವೆಲ್ಲ ಈ ಕಡೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಇಲ್ಲೆಲ್ಲ ಕೂತ್ಕೊಳ್ಳಿ. ಒಂದು ಬಹಳ ಖೇದದ ಸಂಗತಿ ಅಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿ ಓರ್ವ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪ್ರಥಮ ವರ್ಷದ MA ಪ್ರಥಮ ವರ್ಷ ಕನ್ನಡ ವಿಭಾಗದ ವಿದ್ಯಾರ್ಥಿ ಎನ್ ಗಂಗಾಧರ. ಜೊತೆಗೆ ನಾವು ಪುನೀತ್ ಅವರಿಗೂ ಒಂದು ನಿಮಿಷದ ನಮ್ಮ ನಗಲಿದ ಮೇರು ನಟ, ಅತ್ಯಂತ ಸಣ್ಣ ವಯಸ್ಸಲ್ಲೇ ಯಾಕೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತ ಆಗುತ್ತೆ ಅಂತಂದ್ರೆ, ಪುನೀತ್ ಕೂಡ ಒಂದು ಚಿಕ್ಕ ವಯಸ್ಸಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೇರು ಕಲಾವಿದ. ಅವರನ್ನ ನಾವು ಮೊದಲೇ ದಿನಾನೇ ಮಾಡಬೇಕಾಗಿತ್ತು. ಅದು ನಮ್ಮ ಸ್ವಲ್ಪ ನೆನಪಾಗಲಿಲ್ಲ ಕಾರಣದಿಂದ ಇನ್ನೊಂದು ಸಲ ನಾವು ಒಂದು ನಿಮಿಷದ ಮೌನಾಚರಣೆಯನ್ನ ನಾವು ಗಂಗಾಧರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಕುಳಿತುಕೊಳ್ಳಿ. ಈಗ ತಾನೇ ಆಗಮಿಸಿದ ಶಶಿಕಾಂತ್ ಹುಲಿಕೇರಿ ಕುಲಸಚಿವರು ಮೌಲ್ಯಮಾಪನ ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ನಂತರದ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಯನ್ನ ಸಲ್ಲಿಸಲು ಹುಲಗಪ್ಪ ಹಾಗೂ ವೀರೇಶ್ ದಳವಾಯಿಯವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ನಿಮ್ಮೆಲ್ಲರ ಕರತಾಳಗಳ ಸದ್ದಿನ ಮೂಲಕ. गजाननं भूतगणाधिसेवितम्
फलसार भक्षितम् भक्षितम् उमासुतं शोकविनाशकारणम् कारणम् नमामि विघ्नेश्वर पादपङ्कजम् पादपङ्कजम् जं 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 गजवदना हे रम्भा विजयद्वदशतरविमतिका गजवदना हे रम्भा विजयद्वदशतरविमतिका एकदन्तवैकल्यता वृद्धिस्थितिभयलाघाता एकदन्तवैकल्यता वृद्धिस्थितिभयलाघाता गजवदना हे रम्भा ಸಲ್ಲಿಸಿದ ಹುಡುಗಪ್ಪ ಹಾಗೂ ತಂಡಕ್ಕೆ ಧನ್ಯವಾದಗಳು. ನಂತರದ ಕಾರ್ಯಕ್ರಮ ಗಣ್ಯರನ್ನ ಕುರಿತು ಸ್ವಾಗತಿಸಲು ಶ್ರೀಮತಿ ವಾತ್ಸಲ್ಯ ಪ್ರಾಧ್ಯಾಪಕರು ಆಂಗ್ಲ ಜ್ಞಾನ ವಿಭಾಗ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವೆಲ್ಕಮ್ ಮ್ಯಾಮ್. Pleasant good evening to one and all present here. As every dawn has a dusk, every bloom has a fade, so is this occasion. We have come close to the end of the Interdepartment Youth Festival. I welcome the dignitaries on this dais to this happy occasion. Ending may not be happy, but this is happy because it is an event of prize distribution. So I welcome Professor Sidhu P. Algur, Vice Chancellor, BSK University, who has presided over the function. Welcome to you, sir. I welcome the guest, Dr. Jeenadat Hadagale, Member, Kannada Sahitya Academy, Bengaluru, and Chairperson, Kannada Department, JSS College, Dharwad. I call upon Dr. Jyotirlinga to welcome sir. Welcome to you, sir. I welcome Professor Sashikant S. Udikeri, Register Evaluation, VSK University. I call upon Dr. Sashidhar sir to welcome sir. I welcome
Professor G.P. Dinesh sir, Director, Student Welfare Department, VSK University. I call upon Basaraj, Assistant Professor, PG Center, Bangalore. I welcome Professor N. Shantanayak sir, Coordinator, Cultural Activities, VSK University. I call upon Dr. Sridevi to welcome sir. I welcome once again all the teaching and non-teaching staff, the judges of the events, various events, students of the main campus and all the PG centers to this occasion. Thank you. Thank you for your warm welcome, ma'am, for all the dignitaries. ಜಗತ್ತಿನಲ್ಲಿ ಆದಿ ಮತ್ತು ಅಂತ್ಯಕ್ಕೆ ಅಗ್ರಗಣ್ಯ ಸ್ಥಾನ. ಈ ಕಾರ್ಯಕ್ರಮದ ಅಂತಿಮ ದಿನವಾದ ಸಮಾರೋಪ ಸಮಾರಂಭವನ್ನ ಕುರಿತು ಡಾಕ್ಟರ್ ಜೀನದತ್ತ ಹಡಗಲಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿದ್ದಾರೆ. ನಿಮ್ಮೆಲ್ಲರ ಜೋರಾದ ಕರತಾಳಗಳ ಮೂಲಕ ನಾನು ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ओम गुरु ब्रह्मा गुरुर्विष्णु गुरुर्देवो महेश्वरः गुरुरेवा जगत्सर्वं तस्मै श्री गुरुवे नमः. सर्वव्याप्त गुणातीत निर्विकार निरंजन पूर्णबोध चिदानंद तस्मै श्री गुरुवे नमः. यत् ತಂದೆ ತಾಯಿಯನ್ನ ಹೊತ್ತ ಭೂಮಿ ತಾಯಿಯನ್ನ ವಿದ್ಯೆ ಕಲಿಸಿದ ಗುರುವನ್ನ ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಇವತ್ತು ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸಾಂಸ್ಕೃತಿಕ ವೈಭವದ ಹಿನ್ನೆಲೆಯಲ್ಲಿ ಅಂತರ್ವಿಭಾಗೀಯ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರೋಪ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರತಕ್ಕಂಥವರು ಆತ್ಮೀಯರು, ಹಿರಿಯರು, ನನ್ನ ಹಿತೈಷಿಗಳು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಕುಲಪತಿಗಳಾದ ಪ್ರೊಫೆಸರ್ ಶಿದ್ದು ಆಲ್ಗೂರ್ ಅವರೇ, ಆತ್ಮೀಯ ಸ್ನೇಹಿತರಾದ ಕುಲಸಚಿವರಾದ ಪ್ರೊಫೆಸರ್ ಶಶಿಕಾಂತ್ ಹುಡಿಕೇರಿಯವರೇ, ಹಾಗೆಯೇ ವಿದ್ಯಾರ್ಥಿಗಳ ಕಲ್ಯಾಣ ವಿಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಜಿ.ಪಿ. ದಿನೇಶ್ ಅವರೇ, ಈ ಸಾಂಸ್ಕೃತಿಕ ವಿಭಾಗಗಳ ಸಂಯೋಜಕರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪ್ರೊಫೆಸರ್ ಎನ್ ಶಾಂತಾನಾಯಕ್ ಅವರೇ, ಆತ್ಮೀಯ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಎಲ್ಲ ಸಿಬ್ಬಂದಿ ಬಂಧುಗಳೇ, ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಒಬ್ಬ ರಾಜನ ಆಸ್ಥಾನದಲ್ಲಿ ಉದ್ಯಾನವನ. ಆ ಉದ್ಯಾನವನದಲ್ಲಿ ಒಬ್ಬ ಮುನಿ ಅನೇಕ ಜನ, ಸಾವಿರಾರು ಜನರನ್ನ ಕೂಡಿಸಿಕೊಂಡು ಉಪದೇಶವನ್ನ ನೀಡ್ತಾ ಇದ್ದಾನೆ. ಆ ರೀತಿ ಉಪದೇಶವನ್ನ ನೀಡುವಂತ ಸಂದರ್ಭ ಸನ್ನಿವೇಶದಲ್ಲಿ ರಾಜ ಅಲ್ಲಿಗೆ ಆಗಮಿಸ್ತಾನೆ.
ಬಂದಿರತಕ್ಕಂತಹ ರಾಜನಿಗೆ ಗೌರವವನ್ನ ಕೊಡಬೇಕಿತ್ತು ಅನ್ನುವಂಥದ್ದು ರಾಜನ ಅಭಿಲಾಷೆ. ಆದರೆ ಆ ಮುನಿ ತನ್ನ ಮಾತುಗಳನ್ನು ನಿಲ್ಲಿಸಲಾರ್ದೇನೆ ಯಾರು ಬರಲಿ ಬಿಡ್ಲಿ ತನ್ನ ಮಾತುಗಳನ್ನು ಮುಂದುವರಿಸಿರ್ತಾನೆ. ಆ ಸಂದರ್ಭದಲ್ಲಿ ರಾಜನಿಗೆ ಒಂದಿಷ್ಟು ಅಹಂಕಾರ ಎನ್ನುವಂಥದ್ದು ಬರಲಿಕ್ಕೆ ಶುರು ಆಗ್ತದೆ. ಈ ಮುನಿಗಳಿಗೆ ಎಷ್ಟೊಂದು ಸೊಕ್ಕಿದೆ, ಈ ನಾಡಿನ ರಾಜನಾಗಿರತಕ್ಕಂಥ ನಾನು ಬಂದಾಗ ನನಗೆ ಗೌರವವನ್ನ ಕೊಡಲಾರ್ದೇನೆ ತನ್ನ ಮಾತುಗಳನ್ನೇ ಆರಂಭ ಮಾಡಿದಾನೆ. ಇವ ಇರತಕ್ಕಂಥದ್ದು ನನ್ನ ನೆಲದಲ್ಲಿ, ಉಣ್ಣತಕ್ಕಂಥದ್ದು ನನ್ನ ರಾಜ್ಯದ ಅನ್ನವನ್ನ, ಹೀಗಿದ್ದಾಗಲೂ ಕೂಡ ನನಗೆ ಬನ್ನಿ ಅನ್ನಲಿಲ್ಲ, ಕುತ್ಕೊಳ್ಳಿ ಅನ್ನಲಿಲ್ಲ. ಈ ಒಂದು ಅಹಂಕಾರದ ಹಿನ್ನೆಲೆಯೊಳಗ ಎಲ್ಲ ಮುನಿಗಳ ಮಾತು ಎನ್ನುವಂಥದ್ದು ಮುಗಿದ ನಂತರ ಆ ಮುನಿಗಳ ಬಳಿಗೆ ರಾಜ ಬರ್ತಾನೆ. ಇಲ್ಲ, ನೀವು ನನಗೆ ಏನಾದರೂ ಉಪದೇಶ ಮಾಡ್ರಿ ಅಂತ ಕೇಳ್ತಾನೆ. ನಾನು ಬಂದಾಗಲೂ ಕೂಡ ನೀವು ನನಗೆ ಬಾ ಅನ್ಲಿಲ್ಲ, ಕೂಡನ್ಲಿಲ್ಲ. ನನಗೇನಾದರೂ ಉಪದೇಶವನ್ನ ನೀವು ಈಗ ಬೇರೆ ಸಪರೇಟ್ ಆಗಿ ಕೊಡಬೇಕು ಅಂತ ಕೇಳ್ಕೊತಾನೆ. ಮುನಿಗಳು ಹೇಳುತ್ತಾರೆ, ನಾಳೆಯ ದಿವಸ ನಿನ್ನ ಮನೆಗೆ ಬಂದು ನಾನು ನಿನಗೆ ಉಪದೇಶವನ್ನ ಕೊಡ್ತೇನೆ. ನಿನ್ನ ಮನೆಯಲ್ಲಿಯೇ ನಾನು ಆಹಾರವನ್ನ ಸೇವನೆ ಮಾಡ್ತೇನೆ. ರಾಜನಿಗೆ ಬಹಳಷ್ಟು ಖುಷಿ ಆಗ್ತತಿ, ಸಂತೋಷ ಆಗ್ತತಿ. ಮಾರನೆಯ ದಿವಸ ಮುನಿ ಅವನ ಮನೆಗೆ ಹೋಗ್ತಾನೆ. ರಾಜ ಮನೆಯೊಳಗ ಪಾಯಸವನ್ನ ಮಾಡಿ ವಿವಿಧ ರೀತಿಯ ಅಡುಗೆಗಳನ್ನ ಮಾಡಿ ಕಾಯ್ತಾ ಕುತ್ಕೊಂಡಿದ್ದಾನೆ. ಮುನಿಗಳು ಹೋದರು. ರಾಜ ಪಾಯಸವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಆ ಮುನಿಗಳ ಪಾತ್ರೆಗೆ ಹಾಕಬೇಕು. ಮುನಿಗಳು ತಮ್ಮ ಪಾತ್ರೆಯನ್ನ ಮುಂದಕ್ಕೆ ಚಾಚ್ತಾರೆ. ಅದರ ತುಂಬ ಕಸ, ಧೂಳು ಇತ್ಯಾದಿ ಎಲ್ಲ ತುಂಬಿಕೊಂಡಿದೆ. ರಾಜನಿಗೆ ಅದನ್ನ ನೋಡಿ ಒಂದು ತರ ಅನಿಸ್ತು. ಪಾಯಸವನ್ನ ಹಾಕಬೇಕು ಅನ್ನೋಷ್ಟೊತ್ತಿನ ಅದನ್ನ ನೋಡಿದ, ಕಸ ಧೂಳು ಐತಿ ಇದ್ರೊಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದ. ಆವಾಗ ಮುನಿಗಳು ಹೇಳಿದ್ರು, ನಿನ್ನ ಮನಸ್ಸಿನ ಪಾತ್ರೆಯೂ ಕೂಡ ಹೊಲಸಾಗಿದೆ. ನನ್ನ ಪಾತ್ರೆಗೆ ನಿನ್ನ ಪಾಯಸವನ್ನ ಹಾಕ್ಲಿಕ್ಕೆ ನೀನು ಯಾವ ರೀತಿ ಹಿಂದೇಟನ್ನ ಹಾಕಿದೆಯೋ ಅದೇ ರೀತಿಯಲ್ಲಿ ನಿನ್ನ ಮನಸ್ಸಿನೊಳಗ ನನ್ನ ಉಪದೇಶಗಳನ್ನ ಹೇಳಬೇಕು ಅಂದಾಗ ನಿನ್ನ ಮನಸ್ಸಿನೊಳಗ ನನ್ನ ಭೂಮಿ, ನನ್ನ ಹೊಲ, ನನ್ನ ರಾಜ್ಯ ಅಂತಕ್ಕಂಥ ಅಹಂಕಾರ ತುಂಬಿಕೊಂಡಿದೆಯಲ್ಲ, ಹಾಗಾಗಿ ನಿನ್ನ ಪಾತ್ರೆಗೆ ನಾನು ನನ್ನ ಉಪದೇಶವನ್ನ ಹಾಕಲಾರೆ. ತಾತ್ಪರ್ಯ ಇಷ್ಟೇ, ಮನಸ್ಸು ಎನ್ನುವಂಥದ್ದು ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿರತಕ್ಕಂತಹ ಮನಸ್ಸಿನೊಳಗ ಉತ್ಕೃಷ್ಟವಾಗಿರತಕ್ಕಂತಹ ಆಲೋಚನೆಗಳನ್ನ, ವಿಚಾರಗಳನ್ನ ತುಂಬಿಕೊಂಡಿರಬೇಕು ಎನ್ನುವಂಥದ್ದು ಇದರ ತಾತ್ಪರ್ಯ. ಜೇಡರ ದಾಶಿಮಯ್ಯನು ಕೂಡ ಇದೇ ಮಾತನ್ನ ಹೇಳ್ತಾನೆ. ನೋಡಿ, ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ವಿದ್ಯೆ ಅಂದ್ರ ವಿದ್ಯೆಯ ಸಂಪತ್ತು, ಅರ್ಥಿ ಅಂದ್ರ ಬೇಡು ಎನ್ನುವಂತ ಅರ್ಥ ಇದೆ. ವಿದ್ಯೆಯನ್ನ ಬೇಡುವುದಕ್ಕಾಗಿ ಬಂದಿರತಕ್ಕಂಥವನು ವಿದ್ಯಾರ್ಥಿ. ಸೊ ಆ ನಿಟ್ಟಿನಲ್ಲಿ ನಾವು ವಿದ್ಯೆಯನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಚೀಲ ಎನ್ನುವಂಥದ್ದು ಗಟ್ಟಿಯಾಗಿರಬೇಕು. ಮನಯೇವ ಕಾರಣಂ ಮನುಷ್ಯಾಣಂ ಬಂಧಯೋ ಮೋಕ್ಷಯೋ ಎನ್ನುವಂಥ ಮಾತಿದೆ. ಮನುಷ್ಯನ ಆಗು ಹೋಗುಗಳಿಗೆಲ್ಲ ಮನಸ್ಸೇ ಕಾರಣ. ಅದಕ್ಕೆ ನಾವು ಆಗ್ಲಲ್ಲಿ ಹೇಳ್ತಿರ್ತೇವೆ, ಮನುಷ್ಯ ಮನಸ್ಸು ಮಾಡಿದ್ರೆ ಬೇಕಾದ ಸಾಧಿಸ್ತಾನೆ. ಕೆಟ್ಟದ್ದಕ್ಕೆ ಅಷ್ಟು ಲಘು ಮನಸ್ಸು ಮಾಡುತ್ತೇವೆ, ಒಳ್ಳೆಯದಕ್ಕಷ್ಟು ಮನಸ್ಸು ಲಘುನ ವಾಲೋದಿಲ್ಲ. ಜೇಡರ ದಾಶಿಮಯ್ಯ ಹೇಳ್ತಾನೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಹರಿದ ಗೋಣೆಯಲ್ಲೊಬ್ಬ ಕಳವೆಯ ತುಂಬಿದ, ಇವರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆ ಎಲ್ಲ ಹೋಗಿ ಬರೀ ಗೋಡಿ ಮುಳಿಯಿತ್ತು ಕಾರಣ ರಾಮನಾಥ. ಯಾವುದೇ ಒಬ್ಬ ವಚನಕಾರನ ವಚನವನ್ನು ನಾವು ತೆಗೆದುಕೊಂಡಾಗಲೂ ಕೂಡ ಆ ವಚನದಲ್ಲಿ ಎರಡು ರೀತಿಯ ಅರ್ಥಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ಮೇಲ್ನೋಟದ ಅರ್ಥ, ಇನ್ನೊಂದು ಆ ವಚನದ ಅಂತರಂಗವನ್ನು ನಾವು ಪ್ರವೇಶ ಮಾಡಿದಾಗ ಹೊಳೆಯತಕ್ಕಂಥ ಅರ್ಥ.
ಅವ ಹೇಳಿರ್ತಕ್ಕಂಥದ್ದು, ಒಬ್ಬ ರೈತ ಇದ್ದ, ಭತ್ತ ಬೆಳೆದಿದ್ದ, ಗೋಣಿ ಚೀಲದೊಳಗ ತುಂಬಿದ. ಪಟ್ಟಣಕ್ಕೆ ಮಾರಕ್ಕೆ ಹೋಗ್ಬೇಕು ಅಂತಂದ್ರೆ ತೆರಿಗೆಯನ್ನ ತುಂಬಬೇಕಾಗ್ತತಿ ಅಂತ ತಿಳ್ಕೊಂಡು ರಾತ್ರಿ ಅವ ಪ್ಯಾಟಿಗೆ ಹೋದ. ಅಂತರಂಗವನ್ನ ನಾವು ಪ್ರವೇಶ ಮಾಡಿದಾಗ ಮನಸ್ಸು ಎನ್ನುವಂಥದ್ದು ನೋಡಿ, ಚೀಲ ಅಂತಕ್ಕಂಥದ್ದು ಮನಸ್ಸು. ಆ ಮನಸ್ಸು ಎನ್ನುವಂತಹ ಚೀಲದಲ್ಲಿ ಅಧ್ಯಾಪಕರು ಹೇಳತಕ್ಕಂಥ ಎಲ್ಲಾ ಮಾತುಗಳನ್ನ ನಾವು ಕೇಳಿಸಿಕೊಂಡು ಅರಗಿಸಿಕೊಳ್ಳಬೇಕಾಗಿರತಕ್ಕಂಥದ್ದು. ಯಾರ್ಯಾರ ಮನಸ್ಸಿನ ಚೀಲ ಗಟ್ಟಿಯಾಗಿರ್ತತಿ ಅವರು ಜೀವನದ ಉದ್ದಕ್ಕೂ ಕೂಡ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ಬರ ಮನಸ್ಸಿನ ಚೀಲ ಎನ್ನುವಂಥದ್ದು ಬಹಳಷ್ಟು ಹರಿದಿರ್ತತಿ. ಎಲ್ಲಿ ಮಠ ಅವು ಒಳಗಿರ್ತವು ಅಂತಂದ್ರೆ ಪಾಠ ಮುಗಿಸ್ಕೊಂಡು ಹೊಸಲ ದಾಟಿ ಹೋದ್ರೊಳಗ ನಾವೆಲ್ಲ ಇಲ್ಲೇ ಬಿದ್ದು ಹೋಗ್ಬಿಟ್ಟಿರ್ತಾವ. ಇನ್ನ ಕೆಲವೊಬ್ಬರ ಮನಸ್ಸಿನ ಚೀಲ ಮನಿ ಮಠ ಹೋಗೋ ತನಕ ಅಷ್ಟೇ ಗಟ್ಟಿ ಇರ್ತಾವ. ಮನೆಯೊಳಗೆ ಕೇಳ್ತಾರೆ ಏನ್ ಹೇಳಿದ್ರು, ಏನೋ ಒಬ್ರು ಧಾರವಾಡದಿಂದ ಬಂದಿದ್ರು, ಮನಸ್ಸು ಚೀಲ ಅಂತೇನೋ ಹೇಳಾಕತ್ತಿದ್ರು, ಮನೆ ಹೋಗೋ ತನಕ ಅಷ್ಟೇ. ಸೊ ಹಾಗಾಗಿ ಮನಸ್ಸಿನ ಚೀಲ ಎನ್ನುವಂಥದ್ದು ನಮ್ಮದು ಎಲ್ಲಿ ತನಕ ಗಟ್ಟಿಯಾಗಿರ್ತತಿ ಅಲ್ಲಿಯ ತನಕ ನಾವು ಜೀವನದಲ್ಲಿ ಗುರುಗಳ ಮಾತುಗಳನ್ನ, ಹಿರಿಯರ ಮಾತುಗಳನ್ನ ಪಾಲಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಉನ್ನತಂ ಮಾನಸಂ ಯಶ್ಯ ಭಾಗ್ಯಂ ತಸ್ಯ ಸಮುನ್ನತಂ. ಯಾರ ಮನಸ್ಸು ಉನ್ನತ ಮಟ್ಟದ್ದಾಗಿರುತ್ತದೆಯೋ ಅವರ ಭಾಗ್ಯವೂ ಕೂಡ ಉನ್ನತ ಮಟ್ಟದ್ದಾಗಿರುತ್ತದೆ. ನಮ್ಮ ಗ್ರಾಮೀಣ ಪ್ರದೇಶದೊಳಗೂ ಸಹಿತ ಹೇಳಿರ್ತಕ್ಕಂಥದ್ದು ಇದೇ ಮಾತು. ಜೀವನದೊಳಗೆ ನಾವು ಏನು ಅಳವಡಿಸಿಕೊಳ್ಳದೆ ಇದ್ರೂ ಅಡ್ಡಿ ಇಲ್ಲ, ಇದು ಒಂದು ಮಾತನ್ನ ನಾವು ಅಳವಡಿಸಿಕೊಂಡದ್ದ ಆದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣ್ತೀವಿ. ಯಾವ ಮಾತು ಅಂತಂದ್ರೆ, ಭಾವನೆ ಶುದ್ಧ ಇದ್ರೆ ಭಾಗ್ಯಕ್ಕೆ ಏನು ಕೊರತಿ. ನಾನು ಮಾಡತಕ್ಕಂಥ ಆಲೋಚನೆಗಳು, ನಾನು ಮಾಡತಕ್ಕಂಥ ವಿಚಾರಗಳು ಪರಿಶುದ್ಧವಾಗಿದ್ದು ಅನ್ನೋದಾದ್ರೆ ಭಾಗ್ಯ ದೇವತೆ ನಮ್ಮ ಬೆನ್ನ ಹತ್ತಿ ಬರ್ತಾಳೆ. ನಾನು ಮಾಡತಕ್ಕಂಥ ಆಲೋಚನೆಗಳು, ವಿಚಾರಗಳು ಕೆಟ್ಟದಾಗಿದ್ದು ಅಂತಂದ್ರ ಬರ್ತಕ್ಕಂಥ ಭಾಗ್ಯ ದೇವತೆ ನಮ್ಮಿಂದ ದೂರ ಹೋಗ್ತಾಳೆ. ಇದು ಒಂದು ಮಾತನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ, ನಾನು ಈಗ ಹೇಳಿದ ಹಾಗೆ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಒಳ್ಳೆಯದನ್ನ ಆಲೋಚನೆ ಮಾಡಬೇಕು, ಒಳ್ಳೆಯ ವಿಚಾರಗಳನ್ನ ನಾವು ಮಾಡಬೇಕು. ನಾವು ಯಾರಿಗಾದರೂ ಕೆಟ್ಟದ್ದನ್ನ ಬಯಸಿದರೆ ನಮಗೆ ನಾವೇ ಕೆಟ್ಟದ್ದನ್ನ ಮಾಡಿಕೊಂಡಂತೆ. ಯಾರಿಗಾದರೂ ನಾವು ಒಳ್ಳೆಯದನ್ನ ಬಯಸಿದರೆ ನಮಗೆ ನಾವೇ ಒಳ್ಳೆಯದನ್ನ ಮಾಡಿಕೊಂಡಂತೆ. ಸೊ ಈ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಸಂಸ್ಕಾರ ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸಂಸ್ಕಾರದಲ್ಲಿ 3 ರೀತಿಯ ಸಂಸ್ಕಾರ ಇರತಕ್ಕಂಥದ್ದನ್ನ ಹಿರಿಯರು ಗುರುತಿಸಿದ್ದಾರೆ. ಒಂದು ಜನ್ಮಾಂತರದ ಸಂಸ್ಕಾರ, ಇನ್ನೊಂದು ಗರ್ಭ ಸಂಸ್ಕಾರ, ಮತ್ತೊಂದು ಸಂಘ ಸಂಸ್ಕಾರ. ಮಗು ಭೂಮಿಗೆ ಬಂದ ತಕ್ಷಣವೇ ತಾಯಿ ತನ್ನ ಎದೆಗೆ ಮಗುವನ್ನ ಹಿಡಿದ ತಕ್ಷಣ ಮಗು ಹಾಲನ್ನ ಹೀರಿಕೊಳ್ಳಿಕ್ಕೆ ಶುರು ಮಾಡ್ತದ. ಇದು ಜನ್ಮಾಂತರದ ಸಂಸ್ಕಾರ, ಯಾರೂ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಗರ್ಭ ಸಂಸ್ಕಾರ ಅಂತಂದ್ರೆ ಮಗು ತಾಯಿಯ ಉದರದಲ್ಲಿ ಇರುವಾಗಲೇನೆ ಒಳಗಡೆ ಇರತಕ್ಕಂತಹ ಮಗುವಿನ ಮೇಲೆ ತಾಯಿ ಮಾಡತಕ್ಕಂಥ ಆಲೋಚನೆಗಳು, ಹೊರಗಿನ ಪರಿಸರದ ಅನುಭವಗಳು ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತಾ ಇದೆ ಎನ್ನುವಂಥದ್ದು. ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಹಿರಿಯರಾಗಿರತಕ್ಕಂಥವರು ಗರ್ಭಿಣಿಯಾಗಿರತಕ್ಕಂಥ ತಾಯಿಯನ್ನ ಮನೆಯ ಹೊರಗಡೆಯ ಕಟ್ಟೆಯ ಮೇಲೆ ಸಾಯಂಕಾಲ ಕೂಡಿಸಿಕೊಂಡು ರಾಮಾಯಣ ಮಹಾಭಾರತದಿಂದ ಆಯ್ದುಕೊಂಡಿರತಕ್ಕಂಥ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ರು. ಇವತ್ತು ಕಥೆಗಳನ್ನ ಹೇಳತಕ್ಕಂಥವ್ರು ಇಲ್ಲ, ಕಥೆಗಳನ್ನ ಕೇಳುವುದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಮಯ ಇಲ್ಲ. ಆದರೂ ಕೂಡ ಮುಂಜಾನೆಯಿಂದ ಸಂಜೆಯವರೆಗೆ ಟಿವಿ ಮುಂದೆ ಕೂತಿರ್ತಾರೆ, ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ನಾಳೆ ಮಗು ಭೂಮಿಗೆ ಬಂದ ತಕ್ಷಣವೇ ಗೋಣ್ ಹೊಳ್ಳ್ಯಾಡ್ಸಿ ಯಾವ ಕಡೆ ನೋಡ್ತಿರ್ತತಿ ಅಂದ್ರೆ ಟಿವಿ ಸೌಂಡ್ ಎತ್ತ ಬರ್ತಿರ್ತತಲ್ಲ ಆ ಕಡೆ ನೋಡ್ತಿರ್ತಾರೆ. ಮಗುವಿಗೆ ಏನು ಕೊಟ್ಟರು ಅದು ಸುಮ್ಮನಾಗಂಗಿಲ್ಲ, ಬಾಯಿ ಮುಚ್ಚಂಗಿಲ್ಲ. ಒಂದೀಟ ಮೊಬೈಲ್ ಹಿಂಗ ತೋರಿಸ್ರಿ, ಗಪ್ಪನ ಬಾಯಿ ಮುಚ್ತೈತಿ. ಇದು ಗರ್ಭ ಸಂಸ್ಕಾರ. ವೀರ ಅಭಿಮನ್ಯುವಿನ ಕಥೆ ತಮಗೆಲ್ಲ ಗೊತ್ತಿದೆ. ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆಯನ್ನ ತವರು ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ
ಇವತ್ತು ನಂಗೆ ಕಾರು, ವಿಮಾನ, ರೈಲ್ವೆ ಏನೂ ಇರಲಿಲ್ಲ. ರಥದ ಪ್ರವಾಸ ಎನ್ನುವಂಥದ್ದು ಆಗ ಅಧಿಕವಾಗಿತ್ತು, ಹೆಚ್ಚಾಗಿತ್ತು. ಗರ್ಭಿಣಿಯಾಗಿರ್ತಕ್ಕಂಥ ಸುಭದ್ರೆಯನ್ನ ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಕರೆ ತರುವಾಗ ಮಾರ್ಗ ಮಧ್ಯದಲ್ಲಿ ಆಯಾಸವನ್ನ ಹಿಂಗಿಸಿಕೊಳ್ಳುವುದಕ್ಕೋಸ್ಕರ ಒಂದು ಗಿಡದ ಅಡಿಯಲ್ಲಿ ಕುಳಿತುಕೊಂಡಾಗ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ ರಣರಂಗದಲ್ಲಿ ಚಕ್ರವ್ಯೂಹವನ್ನ ಹೇಗೆ ಭೇದಿಸಬೇಕು ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದ್ದಾನೆ. ಎಲ್ಲಿಯ ತನಕ ಹೇಳಿದ್ದ ಅಂತಂದ್ರೆ ಚಕ್ರವ್ಯೂಹವನ್ನ ಹೇಗೆ ಪ್ರವೇಶ ಮಾಡಬೇಕು ಅಲ್ಲಿ ತನಕ ಹೇಳಿದ್ದ. ಸುಭದ್ರೆ ನಿದ್ರಾಲೋಕಕ್ಕೆ ಹೋದ್ಲು, ಒಳಗಿರ್ತಕ್ಕಂಥ ಮಗುನೂ ನಿದ್ರಾಲೋಕಕ್ಕೆ ಹೋಯಿತು. ಹಾಗಾಗಿ ರಣರಂಗದಲ್ಲಿ ಹೋರಾಟವನ್ನ ಮಾಡುವ ಸಂದರ್ಭದೊಳಗ ವೀರ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದು ಗೊತ್ತಾತ ಹೊರತು ತಿರುಗಿ ಹೆಂಗ್ ಬರಬೇಕು ಅಂತಕ್ಕಂಥದ್ದು ಗೊತ್ತಾಗಲಿಲ್ಲ. ಇದು ಗರ್ಭ ಸಂಸ್ಕಾರ. ಮೂರನೇದು ಸಂಘ ಸಂಸ್ಕಾರ. ಎಂಥವರ ಗೆಳೆತನವನ್ನ ನಾವು ಮಾಡ್ತೇವೆ ಅಂತಹ ಗುಣಗಳನ್ನು ನಾವು ಕಲಿತೇವೆ. ಕೆಟ್ಟವರ ಸಹವಾಸವನ್ನ ಮಾಡಿದ್ರೆ ಕೆಟ್ಟ ಗುಣಗಳನ್ನ ನಾವು ಅಳವಡಿಸಿಕೊಳ್ತೇವೆ. ಒಳ್ಳೆಯವರ ಸಹವಾಸವನ್ನ ನಾವು ಮಾಡಿದ್ವಿ ಅಂತಂದ್ರೆ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಳ್ತೇವೆ. 4 ಜನ ಸ್ನೇಹಿತರು ಸೇರಿದ್ರು ಅಂತಂದ್ರೆ 3 ಜನ ಗುಟ್ಕ ತಿಂತಿದ್ರು ಅಂದ್ರೆ ಒಬ್ಬ ತಿನ್ನಂಗಿಲ್ಲ ಅಂತ ನಾವು ಇಟ್ಕೊಳ್ಳೋಣ. 3 ಜನದೊಳಗ ಗುಟ್ಕಾ ಚೀಟಿ ತಗೊಂಡು ಈಗ ಸ್ವಲ್ಪ ಕಡಿಮೆ ಆಗೈತೆ ಅಂದ್ರೂ ಸಹಿತ ಕಳ್ಳ ಮಾರುಕಟ್ಟೆ ಒಳಗೆ ಸಿಗ್ತಾವ. ಗುಟ್ಕಾ ಚೀಟಿ ತಗೊಂಡು ಅಗ್ದಿ ನೋಡ್ಬೇಕು ಅದನ್ನ ಹರಿಯೋದ ಸ್ಟೈಲ್ ಸರಿ, ಹರಿಯೋದೇನ, ಕೈಯಾಗ ಹಾಕೊಳ್ಳೋದೇನು, ಅದ್ರ ಬ್ಯಾನಿ ಮೇಲೆ ಚಪ್ಪರಿಸೋದೇನ. 4 ಮಂದಿ ನಿಂತ್ಕೊಂಡಿದ್ದಾರೆ. ಒಬ್ಬವ ತಗೊಂಡವ ಹಂಗ ಮಾಡಿ ಒಬ್ಬನ ಮುಂದೆ ಕೈ ಹಿಡ್ದ, ಅವ ತಗೊಂಡ, ಇನ್ನೊಬ್ಬನ ಮುಂದೆ ಹಿಡ್ದ, ಅವ ತಗೊಂಡ, ಇನ್ನೊಬ್ಬನ ಮುಂದೆ ಹಿಡ್ದ. ಅವ ದೊಡ್ಡ ಭಾಷಣ ಅನ್ಗದ, ಗುಟ್ಕಾ ತಿನ್ಬಾರ್ದು ಮಕ್ಕಳ್ರಿ, ಹಂಗಕ್ಕೈತಿ, ಹಿಂಗಕ್ಕೈತಿ, ಆದಕ್ಕೈತಿ, ಈದಕ್ಕೈತಿ. ಫೋರ್ಸ್ ಇತ್ತು, ಮೊದ್ಲಿಗೆ ಬಹಳ ಫೋರ್ಸ್ ಇತ್ತು. 2ನೇದವ ಅಂತಂದ, ನಮಗಿರ್ಲಾರದ ರೋಗ ನಿನಗ ಬರ್ತತ, ನಮಗನ ನಾವಲ್ಲ ತಿನ್ನೋರ. 3ನೇದವ ಅಂದ, ಒಂದ ಹಳಕ್ಕ ನೋಡ್ಯಾರ ನೋಡಿ ಹೆಂಗಿರ್ತೈತ ಅದ್ರ ರುಚಿ. 1ನೇದವ ಹೇಳಿದಾಗ ದೂರ್ಬಾಯಿ ಮಾಡಿದ್ದ, 2ನೇದವ ಹೇಳಿದಾಗ ಹಿಂಗ ಗೋಣ ಅಗಲಾಡಿಸಿದ, 3ನೇದವ ಹೇಳಿದಾಗ ನೋಡೋಣ ತಡಿ ಒಂದ್ ಹಳಕ್ ಹಾಕೊಂಡ. 1ನೇ ದಿವಸ 1 ಹಳಕ್ ಹಾಕೊಂಡ, 2ನೇ ದಿವಸ 2 ಹಳಕ್ ಹಾಕೊಂಡ, 3ನೇ ದಿವಸ ಅವ್ರಕ್ಕಿಂತ ಮೊದ್ಲಿಗೆ ಇವನ ಚೀಟ ಗಪ್ ಮಾಡ್ಲಿಕ್ಕೆ. ಇದು ಸಂಘ ಸಂಸ್ಕಾರ. ಕೆಟ್ಟ ಚಟ ಮಾಡೋರು ಎಷ್ಟು ಲಘು ಫ್ರೆಂಡ್ಸ್ ಆಗ್ತಾರಲ್ಲ, ಒಳ್ಳೆಯವ್ರು ಇರ್ತಕ್ಕಂಥವ್ರು ಲಘುನ ಫ್ರೆಂಡ್ಸ್ ಆಗೋದು ಬಹಳ ಕಡಿಮೆ. ನಾವು ಕಂಡ್ಕೊಂಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಯಾರು ಕೆಟ್ಟ ಚಟಗಳನ್ನ ಮಾಡ್ತಾರ ಅವ್ರು ಲಘುನ ಸ್ನೇಹಿತರ. ಈ ಜಗತ್ತಿನೊಳಗ ಸಾಮಾನ್ಯವಾಗಿ ನಾವು ಹೊಟ್ಟೆ ಕಿಚ್ಚಿನ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿಗಳನ್ನ ಬಹಳಷ್ಟು ನೋಡ್ತೇವೆ. ಹೊಟ್ಟೆ ಕಿಚ್ಚು ಅಂತಂದ್ರೆ ಅಸಮಾಧಾನವನ್ನ ಪಡ್ತಕ್ಕಂಥದ್ದು, ಇನ್ನೊಬ್ಬರ ಏಳಿಗೆಯನ್ನ ಕಂಡ್ರೆ ಸಹಿಸಲಾರದ ಮನಸ್ಥಿತಿ. ಯಾಂಗರ ಮಾಡಿ ಇವ ಮುಂದೆ ಹೊಂಟಾನ ಅಂತಂದ್ರೆ ಇವನ ಕಾಲು ಹಿಡಿದು ಕೆಳಗೆ ಜಗ್ಗಬೇಕು. ಏಡಿಗಳ ಪ್ರದರ್ಶನ ಇತ್ತಂತ. ಏಡಿ ನೀವೆಲ್ಲರೂ ನೋಡಿರಿ. ಬೇರೆ ಬೇರೆ ದೇಶದವರು ಏಡಿಗಳನ್ನ ತಗೊಂಡು ಬಂದಿದ್ರು. ಅವರು ತಮ್ಮ ಬಾಕ್ಸ್ ನೊಳಗೆ ಹಾಕೊಂಡ್ ಬಂದಿದ್ರು, ಗ್ಲಾಸಿನ ಬಾಕ್ಸ್. ಆ ಬಾಕ್ಸ್ ನೊಳಗೆ ಹಾಕೊಂಡು ಬಂದಿದ್ರು. ಬ್ಯಾರೆ ದೇಶದವ್ರದೆಲ್ಲ ಮ್ಯಾಲೆ ಬಾಕ್ಸಿಗೆ ಬಾಯಿ ಮುಚ್ಚಿದ್ರು. ಯಾಕೆ ಮುಚ್ಚಿರಿಪ್ಪ ಅಂತಂದ್ರ, ಇಲ್ರಿ ನಾವು ಸಾಕಷ್ಟು ಪ್ರಗತಿಯನ್ನ ಹೊಂದಿವಿ, ಹಂಗಾಗಿ ನಾವು ಇನ್ನು ಸಾಕಿಷ್ಟ ಅಂತ ಅವ್ರಂದ್ರ. ನಮ್ಮ ಇಂಡಿಯಾದ ಒಂದು ಬಾಕ್ಸ್ ಇತ್ತ, ಅದಕ್ಕೆ ಮ್ಯಾಲೆ ಬಾಯಿ ಮುಚ್ಚಿರ್ಲಿಲ್ಲ. ಯಾಕ್ರಿ ನೀವ್ಯಾಕಿದ್ರೆ ಬಾಯಿ ಮುಚ್ಚಿಲ್ಲ ಅಂತಂದ್ರ, ಹಂಗೇನಿಲ್ರಿ ನಮ್ಮಲ್ಲಿ ಯಾವ್ದಾರ ಒಂದು ಏಡಿ ಮ್ಯಾಲೆ ಹೋಗ್ತೈತಿ ಅಂದ್ರೆ ಕೆಳಗಿನ ಏಡಿ ಅವ್ರ ಕಾಲು ಹಿಡಿದು ಜಗ್ಗಿ ಬಿಡ್ತೈತಿ. ಸೊ ಈ ರೀತಿಯ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳನ್ನ ನಾವು ಸಮಾಜ ವ್ಯವಸ್ಥೆಯೊಳಗ ಬೇಕಾದಷ್ಟು ಜನರನ್ನ ನಾವು ನೋಡ್ತೇವೆ, ಕಾಣ್ತೇವೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಅವರು ನಮ್ಮನ್ನ ಹತ್ತಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಷ್ಟಷ್ಟು ಪ್ರಮಾಣದಲ್ಲಿ ನಾವು ಪುಟಿದು ಏಳುವಂತಹ ಸಾಹಸವನ್ನ ಮಾಡಬೇಕಾದ ಅನಿವಾರ್ಯತೆ ಇವತ್ತು ಇದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇನಾಗೈತಿ ಅಂತಂದ್ರೆ
ಪರಸ್ಪರ ಪ್ರೀತಿ, ಮಾನವೀಯ ಸಂಬಂಧಗಳನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ಅಪ್ಪನನ್ನ ಕಂಡ್ರೆ ಮಗನಿಗೆ ಆಗಂಗಿಲ್ಲ, ಮಗನನ್ನ ಕಂಡ್ರೆ ಅಪ್ಪನಿಗೆ ಆಗಂಗಿಲ್ಲ, ಗಂಡನನ್ನ ಕಂಡ್ರೆ ಹೆಂಡತಿಗೆ ಆಗಂಗಿಲ್ಲ, ಹೆಂಡತಿಯನ್ನ ಕಂಡ್ರೆ ಗಂಡನಿಗೆ ಆಗಂಗಿಲ್ಲ. ಅಷ್ಟೇ ಯಾಕೆ, ನಮ್ದು ಎಡಗೈ ಕಂಡ್ರೆ ಬಲಗೈಗೆ ಆಗಂಗಿಲ್ಲ, ಬಲಗೈ ಕಂಡ್ರೆ ಎಡಗೈಗೆ ಆಗಂಗಿಲ್ಲ. ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯ ಕೊರತೆ. ಜಿ.ಎಸ್. ಶಿವರುದ್ರಪ್ಪನವರ ಕಾವ್ಯ ಹೊಂದಿದೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿಯಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿಯಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ. ಜಾತಿ, ಮತ, ಭಾಷೆ, ಬಣ್ಣಗಳ ಗೋಡೆಯ ನಡುವೆ ನೋಡಿ ಇವತ್ತು ನಡೆದಿರತಕ್ಕಂತಹ ಚಿತ್ರಣಗಳಿವೆಲ್ಲ. ಜಾತಿ, ಮತ, ಭಾಷೆ, ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ, ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ. ಎಲ್ಲರ ಮನಸ್ಸುಗಳು ಕೂಡ ಇವತ್ತ ಮರುಭೂಮಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಎಲ್ಲಿ ನೋಡಿದಲ್ಲಿ ಅಲ್ಲಿ ಜಾತೀಯತೆ ಎನ್ನುವಂಥದ್ದು ತಾಂಡವವಾಡ್ತಾ ಇದೆ. ಗ್ರಾಮೀಣ ಪ್ರದೇಶಕ್ಕೆ ನಾವು ಹೋದಾಗ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಕಪಕ್ಕದ ಮನೆಯವರ ಜೊತೆಯಲ್ಲಿ ಎಷ್ಟೊಂದು ಬಾಂಧವ್ಯ ಎನ್ನುವಂಥದ್ದಿತ್ತು. ಅವರ ಜಾತಿ ಬೇರೆ ಆದ್ರೂ ಕೂಡ ಅವ ಪಕ್ಕದ ಮನೆಯವ ನಮ್ಗೆ ಕಾಕ ಆಗಿರ್ತಿದ್ದ, ಅಣ್ಣ ಆಗಿರ್ತಿದ್ದ, ಮಾಮ ಆಗಿರ್ತಿದ್ದ, ಇನ್ನೂ ಏನೇನೋ ಆಗಿರ್ತಿದ್ದ. ಇವತ್ತ ಪರಿಸ್ಥಿತಿ ಹಂಗಿಲ್ಲ. ಸರ್ವಜ್ಞನು ಕೂಡ ಅದನ್ನೇ ಹೇಳಿದಾನೆ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವುದೊಂದೇ ಅಗ್ನಿ, ಇರುತ್ತಿರಲು ನಡುವೆ ಜಾತಿ ಎತ್ತಣದ ಸರ್ವಜ್ಞ ಹೇಳ್ತಾ ಇದ್ದಾರೆ. ಇರ್ತಕ್ಕಂಥದ್ದು ಒಂದೇ ಭೂಮಿ ಇದೆ, ಸುಡ್ತಕ್ಕಂಥದ್ದು ಒಂದೇ ಅಗ್ನಿ ಇದೆ. ಅಗ್ನಿಯೇ ಇಲ್ಲ, ನಾನು ಶ್ರೀಮಂತರ ಮನೆಯಾಗ ಅಷ್ಟೇ ಉರಿತೀನಿ, ಬಡವ್ರ ಮನೆಯಾಗ ಉರಿಯಂಗಿಲ್ಲ ಅನ್ನಂಗಿಲ್ಲ. ಇರ್ತಕ್ಕಂಥ ನೀರು ನಿನಗೆ ನಾನು ಹರಿಯಂಗಿಲ್ಲ, ನಿನ್ನ ಹೊಲಕ್ಕೆ ಬರಂಗಿಲ್ಲ ಅನ್ನಂಗಿಲ್ಲ. ಸೊ ನಡುವೆ ಈ ಜಾತಿಯ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಮನಸ್ಸುಗಳನ್ನ ಯಾವ ರೀತಿಯಲ್ಲಿ ಒಡಿತಾ ಇದೆ ಅಂತಕ್ಕಂಥದ್ದನ್ನ ಸರ್ವಜ್ಞ ಅಲ್ಲಿ ಕಟ್ಟಿಕೊಟ್ಟದ್ದನ್ನು ನಾವು ಕಾಣ್ತೇವೆ. ಪ್ರಾರಂಭದಲ್ಲಿ ನಿರೂಪಣೆ ಮಾಡತಕ್ಕಂಥ ಸ್ನೇಹಿತರು ಹೇಳಿದರು, ಮುಂದಿನ ಭವ್ಯ ಭಾರತದ ಅಡಿಗಲ್ಲುಗಳು ನೀವು ಅಂತಕ್ಕಂಥ ಮಾತನ್ನು ಹೇಳಿದರು. ಇವತ್ತಿನ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಲಿಯುವಂತಹ ಸಂದರ್ಭದೊಳಗ ಪಕ್ಕದಲ್ಲಿ ಕುಳಿತವನ ಜಾತಿ ಯಾವುದು ಅನ್ನೋದು ನಮಗೆ ಗೊತ್ತಿರದೇ ಇರಬಹುದು. ಕಲಿತ ಆದ ಮೇಲೆ ಸಮಾಜ ವ್ಯವಸ್ಥೆಯೊಳಗ ನಾವು ಹೆಜ್ಜೆಯನ್ನ ಇಡ್ಲಿಕ್ಕೆ ಶುರು ಮಾಡ್ತೀವಲ್ಲ, ಆವಾಗ ಇದು ನಮ್ಗೆ ತಗಲ್ಕೊಳ್ತಾ ಇದೆ. ಇದರ ಜೊತೆಗೆ ಅನೇಕ ಜನ ದುಷ್ಟ ಶಕ್ತಿಗಳು ಎನ್ನುವಂಥವುಗಳು ನಮ್ಮ ಮಧ್ಯದಲ್ಲಿ ಇವೆ, ದುರ್ಜನರು ಎನ್ನುವಂಥವ್ರು ಇದ್ದಾರೆ. ಅವರ ಮನಸ್ಥಿತಿ ಹೆಂಗಿರ್ತತಿ ಅನ್ನೋದಕ್ಕೆ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಜಾಲಿಯ ಮರದಂತೆ ಧರೆಯಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ಪ್ರಕೃತಿಯಲ್ಲಿರತಕ್ಕಂತಹ ಯಾವ್ಯಾವ ಗಿಡ ಮರ ಬಳ್ಳಿಗಳಿದಾವೆ ಅವುಗಳ ಉಪಯೋಗ ಮತ್ತು ಉಪಯೋಗ ಬಾರದೇ ಇರತಕ್ಕಂಥ ಅಂಶಗಳನ್ನ ನಮ್ಮ ಶರಣರು ದಾಸರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ದುರ್ಜನರು ಹೆಂಗಪ್ಪ ಅಂತಂದ್ರೆ ಜಾಲಿಯ ಮರದಂತೆ, ಅದರ ಬೇರಿನಿಂದ ಹಿಡ್ಕೊಂಡು ಮ್ಯಾಲೆ ನೆತ್ತಿ ತನಕನೂ ಸಹಿತ ಮುಳ್ಳುಗಳು ಕೂಡಿರ್ತವೆ. ಮನುಷ್ಯನ ಅಂಗುಷ್ಟದಿಂದ ಹಿಡಿದುಕೊಂಡು ನೆತ್ತಿಯ ತನಕನೂ ದುರ್ಗುಣಗಳನ್ನೇ ತುಂಬಿಕೊಂಡಿರ್ತಾನೆ. ಎಲ್ಲರೂ ಅಂತ ಅಲ್ಲ, ಬಹಳಷ್ಟು ಜನರು ಇಂತಹ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವ್ರನ್ನ ನಾವು ಕಾಣ್ತೇವೆ. ಜಾಲಿ ಗಿಡ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಒಂದೀಟ್ ಆಯಾಸವಾಗಿಪ್ಪ ಹೋಗಿ ನೆರಳಿ ಕುಂದಿರ್ತೀನಿ ಅಂತಂದ್ರ ಜಾಲಿಯ ಮರಕ್ಕೆ ನೆರಳಿಲ್ಲ. ಹಸಿದು ಬಂದವರಿಗೆ ಹಣ್ಣಿಲ್ಲ, ಹಸಿವಾಗೈತಿ ಈ ಮರದಾಗ ಏನಾರ ಒಂದೆಷ್ಟು ಹಣ್ಣು ಸಿಗ್ತವನೋ ಅಂತ ನೋಡಿದ್ರೆ ಜಾಲಿ ಮರದೊಳಗೆ ಹಣ್ಣು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಹೂಗಳು ಕೂಡ ವಾಸನೆ ಇಲ್ಲ, ರಸವೂ ಕೂಡ ವಿಷದಂತೆ ಇರತಕ್ಕಂಥದ್ದು. ಅಂದ್ರೆ ದುರ್ಜನರು ಎನ್ನುವಂಥವ್ರು, ದುಷ್ಟ ಜನರು ಎನ್ನುವಂಥವ್ರು ಯಾವ ರೀತಿಯಲ್ಲಿ ಅಮೂಲಾಗ್ರವಾಗಿ ಮುಳ್ಳುಗಳನ್ನೇ ತುಂಬಿಕೊಂಡಿರ್ತಾರೆ, ವಿಷದ
ಸಂಪೂರ್ಣವಾಗಿ ವಿಷವನ್ನೇ ಅವರ ಮೈಯೆಲ್ಲ ಆವೃತವಾಗಿ ಮಾಡಿಕೊಂಡಿರ್ತಾರೆ ಅನ್ನುವುದಕ್ಕೆ ಪುರಂದರದಾಸರು ಹೇಳಿರ್ತಕ್ಕಂಥ ಮಾತು. ಪರಸ್ಪರ ದ್ವೇಷ, ಅಸೂಯೆ, ಮತ್ಸರಗಳಿಗೆ, ನಮ್ಮ ಅಧೋಗತಿಗೆ ಇವೆಲ್ಲ ಕಾರಣ ಆಗ್ತವೆ. ಮನುಷ್ಯ ಒಳ್ಳೆ ವಿಚಾರ ಮಾಡಿದ್ರೆ ಎತ್ತರಕ್ಕೆ ಬೆಳಿತಾನೆ, ದ್ವೇಷವನ್ನ ಮಾಡಿದ್ರೆ, ಅಸೂಯೆ ಪಟ್ರ, ಮತ್ಸರವನ್ನ ಪಟ್ರ ಅಧೋಗತಿಗೆ ಹೋಗ್ತಾನೆ. ರಕ್ತದಿಂದ ರಕ್ತವನ್ನ ಅಳಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಪ್ರೀತಿಯಿಂದ ನಾವು ದ್ವೇಷವನ್ನ ಗೆಲ್ಲಬೇಕು ಎನ್ನುವಂತಹ ಮಾತನ್ನು ಕೂಡ ಹಿರಿಯರು ಹೇಳಿದ್ದಾರೆ. ವಿದ್ಯಾರ್ಥಿ ಜೀವನವೇ ಇರಲಿ, ನಾಳೆ ನಾವು ಸಮಾಜದಲ್ಲಿ ಬದುಕುವಂತಹ ಸಂದರ್ಭಗಳೇ ಇರಲಿ, ಮನುಷ್ಯನಿಗೆ ಸಂಯಮ ಎನ್ನುವಂಥದ್ದು, ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಕೆಲವೊಬ್ಬರಿಗೆ ಸಿಟ್ಟು ಲಗುನ ಬಂದುಬಿಡ್ತದೆ. 1 ನಿಮಿಷದ ಸಿಟ್ಟು 60 ನಿಮಿಷದ ನೆಮ್ಮದಿಯನ್ನ ಹಾಳು ಮಾಡ್ತತಿ ಅಂತ ಹೇಳ್ತಾರೆ. 1 ನಿಮಿಷ ನಾವು ಕೋಪವನ್ನ ತಾಳಿದ್ರೆ ನಾವು ಮಾನಸಿಕವಾಗಿ 60 ನಿಮಿಷ, 1 ತಾಸಿನವರೆಗೆ ನಾವು ಒದ್ದಾಡುವಂತಹ ಸಂದರ್ಭ ಇರ್ತವೆ. ಸಿಟ್ಟಿನ ಕೈಯೊಳಗ ಬುದ್ಧಿ ಕೊಟ್ವಿ ಅಂದ್ರೆ ಆಗಬಾರ್ದ ಅನಾಹುತಗಳಾಗ್ತವೆ. ಮನುಷ್ಯ ಎಷ್ಟು ಸಂಯಮದಿಂದ ಇರ್ತಾನೆ, ಎಷ್ಟು ತಾಳ್ಮೆಯಿಂದ ಇರ್ತಾನೆ, ಅಷ್ಟಷ್ಟು ಪ್ರಮಾಣದಲ್ಲಿ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಸಂಯಮೇನ ವಿನಾ ಪ್ರಾಣಿ ಪಶುರೇವ ನ ಸಂಶಯ, ಯೋಗ್ಯ ಯೋಗ್ಯಂ ನ ಜಾನಾತಿ ಭೇದಸ್ತತ್ರ ಕುತೋ ಭವೇತ್. ಅಂದ್ರೆ ಸಂಯಮವಿಲ್ಲದ ಮನುಷ್ಯ ಪಶುವಿಗೆ ಸಮಾನ. ಯಾಕೆಂದರೆ ಮನುಷ್ಯನು ಸಂಯಮವಿಲ್ಲದೆ ಯೋಗ್ಯ ಹಾಗೂ ಅಯೋಗ್ಯವನ್ನ ತಿಳಿಯಲಾರ. ಯಾವ್ದು ಯೋಗ್ಯ ಯಾವ್ದು ಅಯೋಗ್ಯ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ತಾಳ್ಮೆಯಿಂದ ಇರಬೇಕು. ಸಂಯಮ ರೂಪದ ಪಾಠಶಾಲೆಯಲ್ಲಿ ಪ್ರವೇಶಿಸದಿದ್ದರೆ ಉನ್ನತ ವ್ಯಕ್ತಿತ್ವ ರೂಪುಗೊಳ್ಳುವುದಿಲ್ಲ. ನೋಡಿ, ಉನ್ನತ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂತಂದ್ರೆ ನಮ್ಮಲ್ಲಿ ಶಿಸ್ತು ಎನ್ನುವಂಥದ್ದಿರಬೇಕು, ಸಂಯಮ ಎನ್ನುವಂಥದ್ದಿರಬೇಕು. ಅಂದಾಗ ನಾವು ಎತ್ತರಕ್ಕೆ ಬೆಳಿಲಿಕ್ಕೆ ಹೋಗ್ತಾ ಇದ್ದೇವೆ. ಕ್ರಾಂತಿಕಾರಿ ಸಂತ ಆಚಾರ್ಯ ತರುಣ ಸಾಗರ್ ಒಂದು ಮಾತು ಹೇಳ್ತಾರೆ. ನಮ್ಮದು ಎಷ್ಟು ದಿನದ ಬದುಕು ಇದು ಅಂತಂದ್ರ 7 ದಿನದ ಸಂಸಾರದ ಬದುಕು. 7 ದಿನದ ಸಂಸಾರದ ಬದುಕು ಹೆಂಗ ಅಂತಂದ್ರೆ ನೋಡಿ, ಬಹಳಷ್ಟು ಅರ್ಥ ಇದೆ. ಸೋಮವಾರ ಹುಟ್ಟಿದ್ವಿ, ಮಂಗಳವಾರ ದೊಡ್ಡವರಾದ್ವಿ, ಬುಧವಾರ ದಿವಸ ಮದ್ವಿ ಮಾಡ್ಕೊಂಡ್ವಿ, ಗುರುವಾರ ದಿವಸ ಮಕ್ಕಳಾದವು, ಶುಕ್ರವಾರ ರೋಗ ಪೀಡಿತರಾದ್ವಿ, ಶನಿವಾರ ದಿವಸ ಆಸ್ಪತ್ರೆ ಸೇರಿದ್ವಿ, ರವಿವಾರ ದಿವಸ ಹೊರಟು ಹೋದ್ವಿ. ಇದು 7 ದಿನದ ಸಂಸಾರದ ಬದುಕು. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು. ಕವಿ ಬಗಿ ಎಲ್ಲಟ್ಟಿಯವರು ಹೇಳ್ತಕ್ಕಂಥ ಮಾತುಗಳು. ನಾವು ಎದಕ್ಕೆ ಬಂದೇವಿ ಅಂತಂದ್ರ ಈ ಜಗತ್ತು ಎನ್ನುವಂಥದ್ದು ಇದು ದೇವರ ಮನೆ. ಇದು ನಾವು ಎದಕ್ಕೆ ಬಂದೇವಿ ಅಂತಂದ್ರ ಬಾಡಿಗೆ ಇರ್ಲಿಕ್ಕೋಸ್ಕರ ಬಂದೇವಿ. ಇಲ್ಲಿ ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟು ಕರಾರು, ವಿಧಿಲಿಖಿತ ಅಂತ ಹೇಳ್ತೇವೆ. ಕೆಲವೊಬ್ರು ಹುಟ್ಟಿದ ಕೂಡಲೇ ಈ ಮನಿ ಖಾಲಿ ಮಾಡ್ತಾರ, ಕೆಲವರು 5 ವರ್ಷಕ್ಕೆ ಖಾಲಿ ಮಾಡ್ತಾರ, 10 ವರ್ಷಕ್ಕೆ ಖಾಲಿ ಮಾಡ್ತಾರ. ಇನ್ನು ಕೆಲವೊಬ್ರು 100 ವರ್ಷ ಆದ್ರೂ ಇನ್ನ ಇರ್ಬೇಕಂತ ಆಸೆ ಪಡ್ತಾರ. ಎಷ್ಟೇ ಆಸೆ ಪಟ್ಟರು ಕೂಡ ಎಷ್ಟು ವರ್ಷ ನಾವು ಪಡ್ಕೊಂಡು ಬಂದಿರ್ತೀವಿ ಅಷ್ಟೇ ವರ್ಷ ಇರಬೇಕಾಗಿರತಕ್ಕಂಥದ್ದು ಅನ್ನುವಂಥ ಮಾತನ್ನ ಬಗೆ ಎಲ್ಲಟ್ಟಿಯವರು ಕಟ್ಟಿಕೊಟ್ಟಿದ್ದಾರೆ. ಹಿರಿಯಮಗಳೂರು ಕಣ್ಣನವ್ರು ಹೇಳ್ತಾರೆ, ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ನಿನ್ನೆ ಸತ್ತು ಹೋಗೈತಿ, ನಾಳೆ ಏನಾಕತಿ ಅಂತ ಗೊತ್ತಿಲ್ಲ. ಎಲ್ಲಕ್ಕೂ ಮುಖ್ಯ ಈ ದಿನದ ವೇಳೆ. ಮರೆಯದಿರು, ತೊರೆಯದಿರು, ಕರ್ತವ್ಯ ಕರ್ಮ, ಬದುಕಿ ಬಿಡು, ಬದುಕಗೊಡು, ಇದು ನಮ್ಮ ಧರ್ಮ. ಮನುಷ್ಯ ಭೂಮಿಯ ಮೇಲೆ ಹುಟ್ಟಿ ಬಂದೀನಿ ಅಂತಂದ ಮೇಲೆ ಹರಿಯತಕ್ಕಂತಹ ನೀರು ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹರಿತೈತಿ. ಫಲಗಳನ್ನ, ಹಣ್ಣುಗಳನ್ನ ಕೊಡತಕ್ಕಂತಹ ಮರ ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹಣ್ಣುಗಳನ್ನ ಕೊಡ್ತಾ ಇದೆ. ತನ್ನ ಹಣ್ಣುಗಳನ್ನ ತಾನ ತಿನ್ನಂಗಿಲ್ಲ ಮರ. ಹಸು ಎನ್ನುವಂತಹದ್ದು ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹಾಲನ್ನು ಕೊಡ್ತಾ ಇದೆ. ಮನುಷ್ಯನಾಗಿರತಕ್ಕಂಥ ನಾನು
ಪರೋಪಕಾರಾರ್ಥಂ ಇದಂ ಶರೀರಂ. ಒಂದಿಷ್ಟು ನನ್ನ ಕೈಲಾದ ಮಟ್ಟಿಗೆ ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡುವಂತಹ ಮನಸ್ಸನ್ನ ನಾವು ಹೊಂದಬೇಕು ಎನ್ನುವಂಥದ್ದು. ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಆಗ್ಲಿಲ್ಲ ಅಂತನ್ನೋದಾದ್ರೆ ಕೆಟ್ಟದ್ದನ್ನಂತೂ ಮಾಡಲೇಬಾರದು. ನಾಗ್ಲೇ ಹೇಳಿದೆ, ನಾವು ಯಾರಿಗಾದರೂ ಕೆಟ್ಟದ್ದನ್ನ ಬಯಸಿದರೆ ನಮಗೆ ನಾವೇ ಕೆಟ್ಟದ್ದನ್ನ ಮಾಡಿಕೊಂಡಂತೆ. ಗುರು ಶಿಷ್ಯರ ಸಂಬಂಧ ಇವತ್ತ ಯಾವ ರೀತಿಯಲ್ಲಿ ಇದೆ? ಬಹುಶಃ ಅಲ್ಲಮ ಪ್ರಭು ಹೇಳ್ತಾನೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಛೇಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನೋಡ್ರಿ, ಮೊದಲಿಗೆ ಗುರು ಆಗಿರ್ತಕ್ಕಂಥವನು ಶಿಷ್ಯನನ್ನ ಬಡಿತಾ ಇದ್ದ, ಹೊಡಿತಾ ಇದ್ದ. ಅದೇ ಪ್ರಸಾದ ಅಂತ ಶಿಷ್ಯನು ಸ್ವೀಕಾರವನ್ನ ಮಾಡ್ತಾ ಇದ್ದ. ಇವತ್ತ ಹೊಡೆಯೋದು ಹೋಗ್ಲಿ, ಬಿರುಸು ಮಾತಾಡೋ ಹಂಗಿಲ್ಲ. ಮಾತಾಡಿದ್ರೆ ಸಾಕು ಮಾಸ್ತರ್ಗ ಮನಿ ಮಂದೆಲ್ಲ ಬರ್ತಾರ, ಯಾಕೆ ಮಾಸ್ತರ ಆರಾಮದಿ ಇಲ್ಲ, ನಮ್ಮ ಮಗಗ ನಾವು ಮನಿಯೊಳಗ ಒಂದು ಬರ ಅನ್ನಂಗಿಲ್ಲ, ನೀ ನಮ್ಮ ಹುಡುಗಗ ಬಾಯಿಗೆ ಬಂದಂಗ ಮಾತಾಡತಿ ಅಂತ ಈ ಊರಾಗ ಇರ್ಬೇಕಂತೀಯೋ ನೀರಿಲ್ಲದ ಊರಿಗೆ ಕಳಿಸ್ಬೇಕು. ಪರಿಸ್ಥಿತಿ ಹಂಗೈತಿ. ಯಾಕೆ ಹಂಗ ಬಂತು ಅಂತಂದ್ರೆ, ಮೊದಲಿಗೆ ಡಜನ್ ಗಟ್ಲೆ ಮಕ್ಕಳು ಇರ್ತಿದ್ರು. ಪಾಲಕರು ಬಂದು ಹೇಳ್ತಿದ್ರ, ಮಾಸ್ತರ ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರ ನಿಮ್ಗೆ ಹೆಂಗ್ ತಿಳಿತೈತೆ ಹಂಗ್ ಬಡಿರಿ, ಇವ ಒಬ್ಬ ಹೋದ್ರ ಹೋಗಲ್ಲಾಕ್ರಿ, ಹಿಂದೆ 11 ಮಂದಿ ಅದಾರ ಅಂತಿದ್ರ. ಈಗ ಪರಿಸ್ಥಿತಿ ಹಂಗಿಲ್ಲ. ಇರೋ ಒಂದೊಂದು ಇರ್ತಾವ. ಮನ್ಯಾಗ ತಂದೆ ತಾಯಿಗೆ ಮಾತುಗಳನ್ನು ಕೇಳಂಗಿಲ್ಲ, ಸಾಲಿಗೆ ಬಂದ್ರೆ ಮಾಸ್ತರ್ ಹೇಳೋ ಮಾತುಗಳನ್ನು ಕೇಳಂಗಿಲ್ಲ. ಮನೆಯೊಳಗ ಅಪ್ಪ ಏನಾರ ಒಂದು ಬಿರುಸು ಮಾತಾಡಿದ್ರ ಸಾಕ, ಅಪ್ಪ ಹೊರಗೆ ಹೋಗೋದಷ್ಟ ತಡ, ಅವನ್ನ ಮುಂದೆ ಕೂತು ಈ ನನ್ನ ಮಗ ಮ್ಯಾಲೆ ಮನಿ ಮ್ಯಾಗ ಪ್ಯಾನ್ ಇರ್ತದಲ್ಲ, ಪ್ಯಾನ್ ನೋಡ್ತಿರ್ತಾನೆ, ಪ್ಯಾನ್. ಅವಾಗ ಗೊತ್ತಾಗ್ತತಿ, ಯಪ್ಪ ಮತ್ ಹಂಗ್ ಮಾಡ್ಕೊಂಡಿರ್ಕೊಂಡಿಯೋ, ನಿಮ್ಮ ಅಪ್ಪ ಬರ್ಲಿ ನಾ ಎಲ್ಲ ಹೇಳ್ತೀನಿ ಅವಂಗ. ಅಪ್ಪ ಬಂದ ಹೊರಗಿಂದ ಒಳಗ ಚಲೋ ಮಾಡಿದ್ಲು, ಅಲ್ರಿ ನೀವು ಮುಂಜಾನೆ ಆಟ ಬೈದು ಹೋದ್ರೆ ಹೋಗೋದಷ್ಟ ತಡ, ಅವ ಹಿಂಗ್ ಮ್ಯಾಲ ಪ್ಯಾನ್ ನೋಡ್ಕೋತ ಸುಮ್ಮನೆ ಕೂತ್ ಬಿಟ್ಟಾರಿ. ನಮಗರ ಯಾರದಾರ್ರಿ ಅವನೊಬ್ಬನ್ ಬಿಟ್ರ ನೀವ್ ಇನ್ನೇನು ಅವಂಗ ಏನು ಅನ್ನಕ್ ಹೋಗ್ಬೇಡ್ರಿ. ಮತ್ತ ಇವನ ಅಪ್ಪ ಶಾಣೆ ಇದ್ದ, ಇವ ಹೌದಾ ಪ್ಯಾನ್ ನೋಡಕತ್ತಿದ್ನ, ಕರಿ ಅವನೆಲ್ಲ ಏ ಮಗನ ಬಾರ್ಲ ಇದೆ ಪ್ಯಾನ್ ನೋಡ್ತಿ ಮಗನ, ಹಗ್ಗ ತಂದು ಕೊಡ್ಲಿ, ಯಾಕಂದ್ರೆ ಇವನ ಅರ್ಥ ಮಾಡಿ ದೊಡ್ಡವಾಗಿದ್ದ. ಸೊ ಇಂತಹ ಪರಿಸ್ಥಿತಿ ಇವತ್ತ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಬಡಿಯಂಗಿಲ್ಲ, ಬಡಿಯಂಗಿಲ್ಲ, ಬೈಯೋಂಗಿಲ್ಲ. ಶಿಷ್ಯರಿಗೆ ಇವತ್ತು ನಮಸ್ಕಾರ ಮಾಡಿ ಬರೀಪ ನಿಮ್ಗೆ 4 ಅಕ್ಷರ ಕಲಿಸ್ತೀನಿ ಅಂತ ಹೇಳುವಂತಹ ಸಂದರ್ಭ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಇಂತಹ ಸಂದರ್ಭದಲ್ಲಿ, ಇಂತಹ ಸನ್ನಿವೇಶದಲ್ಲಿ ನಾವು, ಇದು ಸ್ಪರ್ಧಾತ್ಮಕವಾಗಿರತಕ್ಕಂಥ ಯುಗ. ಸ್ಪರ್ಧಾತ್ಮಕವಾಗಿರತಕ್ಕಂಥ ಈ ಯುಗದಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾಲೇಜುಗಳಲ್ಲಿ ಎಷ್ಟೋ ಜನ ದೂರದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಹೆತ್ತವರಿಗೆ ಮೋಸ ಮಾಡತಕ್ಕಂಥದ್ದನ್ನ ನಾವು ಕಾಣ್ತೇವೆ. ತಂದೆ ತಾಯಿ ಇನ್ನೊಬ್ಬರ ಹೊಲದಲ್ಲಿ ದುಡಿದು ನಮಗೆ ಹಣವನ್ನ ಕಳಿಸುತ್ತಿರುವಂತಹ ಸಂದರ್ಭ ಸನ್ನಿವೇಶದೊಳಗ ನಾವು ಹೋಟೆಲ್ದೊಳಗೆ ಕೂತ್ಕೊಂಡು ದ್ವಾಸಿ ತಿನ್ನೋ ಹೊತ್ತಿನೊಳಗ ಅವರ ಕಷ್ಟಗಳು ನಮ್ಮ ಕಣ್ಣು ಮುಂದೆ ಕಾಣೋದಿಲ್ಲ. ಟೈಮ್ ಟೇಬಲ್ ಚೇಂಜ್ ಆಗೈತಿ, 2,000 ರೂಪಾಯಿ ತುಂಬಬೇಕು, ಅರ್ಜೆಂಟ್ ಕಳಿಸಿಕೊಡು. ಎಷ್ಟು ಮೋಸ ಮಾಡೋದು, ಎಷ್ಟು ಅನ್ಯಾಯ ಮಾಡೋದು ಹೆತ್ತವರಿಗೆ. ಹೆತ್ತವರಿಗೆ ಮೋಸ ಮಾಡುವ ಮಕ್ಕಳು ಜೀವನದಲ್ಲಿ ಎಂದೂ ಉದ್ಧಾರ ಆಗುವುದಿಲ್ಲ. ಹೆತ್ತವರ ಕಣ್ಣಲ್ಲಿ ನೀರು ಬರೆಸ್ತಕ್ಕಂತಹ ಮಕ್ಕಳು ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕಂಡುಕೊಂಡಿರತಕ್ಕಂತಹ ಸತ್ಯ. ಸೊ ಹಾಗಾಗಿ ನಾವು ಏನೇ ಕೆಲಸ ಮಾಡಲಿ, ಎಲ್ಲೇ ಕೆಲಸ ಮಾಡಲಿ,
ವಿದ್ಯಾರ್ಥಿಯಾಗಿ ಓದುವ ಸಂದರ್ಭದಲ್ಲಿ, ಊಟ ಮಾಡುವ ಸಂದರ್ಭದಲ್ಲಿ, ಆಟ ಆಡುವ ಸಂದರ್ಭದಲ್ಲಿ ನಮ್ಮ ಹೆತ್ತವರು ನಮ್ಮ ಕಣ್ಮುಂದೆ ಬಂದು ನಿಂತಾಗ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇತ್ತೀಚೆಗಂತೂ ಮೊಬೈಲ್ ಹಾವಳಿಯಿಂದ ಎಷ್ಟೋ ಜನರು ತಮ್ಮ ಅಸ್ತಿತ್ವವನ್ನ, ತಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡಿಕೊಂಡಿರ್ತಕ್ಕಂಥದ್ದು ಉಂಟು. ನಮಗೆಲ್ಲ ಗೊತ್ತಿದೆ ಮೊಬೈಲ್, ಪುಸ್ತಕ ಮತ್ತು ಮೊಬೈಲ್ಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆ. ಮೊಬೈಲ್ ಹೇಳ್ತಾ ಇದೆ, ನನ್ನನ್ನ ನೀನೊಮ್ಮೆ ತಲೆ ತಗ್ಗಿಸಿ ನೋಡು, ನೀನು ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ಹೇಳ್ತಾ ಇದೆ, ನನ್ನನ್ನ ನೀನೊಮ್ಮೆ ತಲೆ ತಗ್ಗಿಸಿ ನೋಡು, ನೀನು ತಲೆ ಎತ್ತಿ ತಿರುಗುವಂತೆ ಮಾಡುತ್ತೇನೆ. ರ್ಯಾಂಕ್ ಬರತಕ್ಕಂಥವ್ರು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮೊದಲ ಸ್ಥಾನದಲ್ಲಿ ಬರತಕ್ಕಂಥವ್ರು, ಅವ್ರನ್ನ ಕೇಳಿದ್ರೆ ನಾವು ಎಷ್ಟು ಮೊಬೈಲ್ ಇಂದ ದೂರ ಇರ್ತೀವಿ ಅಷ್ಟು ಪ್ರಮಾಣದೊಳಗೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗ್ತತಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದನ್ನ ತಾವು ಗಮನಿಸಿರಬೇಕು. ಸೊ ಹಾಗಾಗಿ ಹೆತ್ತವರಿಗೆ, ಗುರುಗಳಿಗೆ, ಹಿರಿಯರಿಗೆ ಗೌರವವನ್ನ ಕೊಡತಕ್ಕಂಥ ಮನಸ್ಥಿತಿ ನಮ್ಮೆಲ್ಲರದೂ ಕೂಡ ಆಗಬೇಕು. ಯಾವುದೋ ಒಂದು ಪಕ್ಷಿಯ ಕೊಕ್ಕಿನಿಂದ ನದಿಯ ದಂಡೆಯಲ್ಲಿ ಜಾರಿ ಬಿದ್ದ ಬೀಜಕ್ಕೆ ಬೆಲೆ ಇಲ್ಲ. ಯಾವುದೋ ಒಂದು ಪಕ್ಷಿಯ ಕೊಕ್ಕಿನಿಂದ ನದಿಯ ದಂಡೆಯಲ್ಲಿ ಜಾರಿ ಬಿದ್ದ ಬೀಜಕ್ಕೆ ಬೆಲೆ ಇಲ್ಲ. ಅದೇ ಬೀಜ ಮೊಳೆತು ಹೆಮ್ಮರವಾದಾಗ ಎಲ್ಲರ ಗಮನ ಆ ಮರದ ಕಡೆಗೆ ಹೋಗುತ್ತದೆ. ತಾತ್ಪರ್ಯ ಇಷ್ಟೇ, ನಿಮಗೀಗ ಬಾಲ್ಯದಿಂದ ಇಲ್ಲಿಯವರೆಗೂ ಯಾವುದೇ ಗೌರವ ಇತ್ಯಾದಿಗಳು ಸಿಗದೇ ಇರಬಹುದು. ನೀವು ಬೆಳೆಯಬೇಕು, ದೊಡ್ಡವರಾಗಬೇಕು, ಹೆಮ್ಮರವಾಗಬೇಕು, ಇತರರಿಗೆ ಆಶ್ರಯದ ತಾಣವಾಗಬೇಕು ಅಂದಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಇದೆ, ಗೌರವ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಾಂತನಾಯಕ್ ಅವರು, ಹುಡುಕೇರಿಯವರು, ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಅಲ್ಗೂರ್ ಸರ್ ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ತಮ್ಮ ಮುಂದೆ ನನ್ನ ಒಂದೆರಡು ಅನಿಸಿಕೆಗಳನ್ನ, ಮಾತುಗಳನ್ನ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಬಹಳ ಶಾಂತ ರೀತಿಯಿಂದ, ಕೆಲವೊಂದ್ ಕಡೆ ನಾವು ಫಂಕ್ಷನ್ಗೆ ಹೋದಾಗ ಹುಡುಗರಿಗೆ ಅದನ್ನ ಬಹಳ ಆಗ್ತಿರ್ತದೆ, ಆ ರೀತಿ ಯಾವುದೇ ರೀತಿಯ ಗಲಾಟೆಗಳಿಗೆ ಅವಕಾಶವನ್ನ ಕೊಡಲಾರ್ದೇ ಶಾಂತ ರೀತಿಯಿಂದ ಕುಳಿತು ನನ್ನ ಮಾತುಗಳನ್ನ ಆಲಿಸಿದ ತಮಗೆ, ನನ್ನ ಮಾತುಗಳಲ್ಲಿ ನಿಮಗೆ ಯಾವುದಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇತ್ತು ಅನ್ನೋದಾದ್ರೆ ಅವನ್ನ ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಯಶಸ್ಸನ್ನ ಕಾಣ್ತತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಗರ್ಭದಿಂದ ಗೋರಿಯವರೆಗಿನ ಜೀವನ ಅಲ್ಲದೆ ವ್ಯಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು. ಯಾಕಂದ್ರೆ ವಿಶ್ವೇಶ್ವರಯ್ಯನವನ್ನ ನಿರ್ಮಿಸಿದ್ದು ಇದೇ ಮನಸ್ಸು, ವೀರಪ್ಪನನ್ನ ನಿರ್ಮಿಸಿದ್ದು ಇದೇ ಮನಸ್ಸು, ಅಬ್ದುಲ್ ಕಲಾಮನನ್ನ ನಿರ್ಮಿಸಿದ್ದು ಇದೇ ಮನಸ್ಸು, ಅಜ್ಮಲ್ ಕಸಬನನ್ನ ನಿರ್ಮಿಸಿದ್ದು ಇದೇ ಮನಸ್ಸು. ಇದು ಅವರವರ ಮನಸ್ಸಿನ ಪ್ರೇರಣೆ. ಸೊ ಹಾಗಾಗಿ ಮೈಂಡ್ ಇಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಮಾಸ್ಟರ್ ಪೀಸ್ ಇನ್ ದಿ ವರ್ಲ್ಡ್ ಎನ್ನುವಂತಹ ಸಂದೇಶ ನೀಡಿ, ಅಲ್ಲದೆ ಒನ್ ಹೂ ಲಿವ್ ಫಾರ್ ಹಿಮ್ಸೆಲ್ಫ್ ದ ವರ್ಲ್ಡ್ ಶುಡ್ ನಾಟ್ ಬಿ ರಿಮೆಂಬರ್ಡ್, ಒನ್ ಹೂ ಲಿವ್ ಫಾರ್ ಅದರ್ಸ್ ದ ವರ್ಲ್ಡ್ ಶುಡ್ ನಾಟ್ ಬಿ ಫಾರ್ಗಟನ್. ಯಾರು ತನಗೋಸ್ಕರ ಬದುಕ್ತಾನೋ ಜಗತ್ತು ಆತನನ್ನ ನೆನಪಿಸೋದಿಲ್ಲ, ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾನೋ ಆತನನ್ನ ಜಗತ್ತು ಎಂದೂ ಮರೆಯಲ್ಲ ಎನ್ನುವಂತಹ ಸಂದೇಶ ನೀಡಿದ ಶ್ರೀಯುತರಿಗೆ ಧನ್ಯವಾದಗಳು. ಅಂತರಾದ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕುರಿತು ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಕುಲಸಚಿವರು, ಮೌಲ್ಯಮಾಪನ ವಿಭಾಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕೆಂದು ನಿಮ್ಮೆಲ್ಲರ ಕರತಾಳಗಳ ಮೂಲಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಹೆಮ್ಮೆ ವಿಶ್ವವಿದ್ಯಾಲಯದ ಸಾಂಸ್ಕೃತಿಕ ವೈಭವ 2022 ಅಂತರ್ವಿಭಾಗೀಯ ಸಾಂಸ್ಕೃತಿಕ ಸ್ಪರ್ಧೆಗಳ ಮುಕ್ತಾಯ
ಸಮಾರಂಭಕ್ಕೆ ತಾವೆಲ್ಲರೂ ಸೇರಿದ್ದು ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂಥ ಪ್ರೊಫೆಸರ್ ಸಿದ್ದೋಲ್ಗೌಡ ಸಾಹೇಬ್ರೆ ಹಾಗೂ ಮುಖ್ಯ ಅತಿಥಿಗಳು ಶ್ರೀ ಶಂಕರೇಗೌಡ ಪಾಟೀಲ್ ಕುಲಸಚಿವರು ಸಾಹೇಬ್ರೆ ಹಾಗೂ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾದಂತಹ ಪ್ರೊಫೆಸರ್ ದಿನೇಶ್ ಅವರೇ, ನಾಯಕ್ ಅವರೇ ಹಾಗೂ ನನ್ನ ಸ್ನೇಹಿತರು ಅನ್ನೋಂಗಿಲ್ಲ, ಹಿರಿಯರು, ಸಹೋದರ ಸಮಾನರು, ಆದರೆ ಅತ್ಯಂತ ಸ್ನೇಹದಿಂದ ನನ್ನ ಜೊತೆ ನಾವು ಜೊತೆ ಒಡನಾಟ ಇಟ್ಟುಕೊಂಡಿದ್ದೇವೆ. ಧಾರವಾಡ ಸುಮಾರು 1984 ಶ್ರೀ ಡಾಕ್ಟರ್ ದೀನದತ್ತ ಹಡಗಲಿ ಅವರೇ, ಒಂದು ನಮ್ಮ ಶಾಂತಾನಾಯಕ್ ಸರ್ ಲಾಸ್ಟ್ ವೀಕ್ ಈ ಇನ್ವಿಟೇಷನ್ ಅಥವಾ ಇದನ್ನು ಕೊಟ್ಟಾಗ ನಾನೊಂಚೂರು ರಿಸರ್ವೇಷನ್ ಹಾಕಿಪಡ್ತೀನಿ. ಈ ಕಾರ್ಯಕ್ರಮ ಸಂಡೇ ಆಗಿ ಇಟ್ಕೊಂಡ್ರಿ, ಅವಾಗ ಹಡಗಲಿ ಅವ್ರು ಕರೆದಿರಿ, ನಾವು ಸಂಡೇ ಇರೋದನ್ನೇ ಇಲ್ಲ, ಮತ್ತೆ ನಮ್ಗೆ ಇರಕ್ಕೆ ಕಳಿಸ್ತೀರಿ, ಅವತ್ತು ಇರಲೇಬೇಕಾಗ್ತದೆ, ಹಡಗಲಿ ಅವ್ರು ಬರ್ತಾರೆ ಅಂತ ಹೇಳಿ. ಬಟ್ ಅದು ಹಿಜಾಬ್ದಲ್ಲಿ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನುಕ್ಸಾನ್ ಆಗಿದೆ ಗೊತ್ತಿಲ್ಲ. ಅದು ನನಗಂತೂ ಒಂದು ಲಾಭ ಆಯಿತು. ಇವತ್ತಿನ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿ ನಮ್ದು ವರ್ಕಿಂಗ್ ಡೇ ಶನಿವಾರ ದಿವಸ ಬಂತು. ಈ ಕಾರ್ಯಕ್ರಮ ಜಿಂದತ್ ಹಡಗಲಿ ಅವರು ಇಲ್ಲಿ ಬಂದರು. ಅವರ ಮಾತುಗಳ ನಿಮ್ಮ ಜೊತೆ ನಾನು ಕೇಳುವಂಗಾಯ್ತು. ಸಾಕಷ್ಟು ಮಾರ್ಮಿಕವಾಗಿ ಮತ್ತು ಸಾಕಷ್ಟು ಚೆನ್ನಾಗಿ ಮಾತನಾಡಿ ಕನ್ನಡ ಭಾಷಾ ರಸಗೋಳವನ್ನು ಅವರು ತಮಗೆ ಭಾಷಾ ಪಂಡಿತರಾಗಿ ಉಣಬಯಸಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಗೆ ನಮ್ಮ ವೆಲ್ಕಮ್ ಮಾಡುವಾಗ ಹೇಳಿದರು, ತಮ್ಮ ಇಂದಿನ ಅತಿಥಿಗಳು ಡಾಕ್ಟರ್ ಜಿಂದತ್ ಹಡಗಲಿ ಅವರು ಯಾವ ರೀತಿ ಸಮಾಜ ಮತ್ತು ನಮ್ಮ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಅಂತ ಹೇಳಿ. ಆದಾಗ್ಯೂ ಕೂಡ ನಾನು ಇನ್ನೊಂದ್ಸರಿ ನನಗೆ ಗೊತ್ತಿದ್ದು ನನ್ನ ನೆನೆದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ್ಯರು ಕನ್ನಡ ಸಾಹಿತ್ಯ ಅಕಾಡೆಮಿಯ ರಾಜ್ಯ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು, ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿಂದ ಸುಮಾರು 2-3 ವರ್ಷದಿಂದ ಕಾರ್ಯದರ್ಶಿಗಳಿದ್ದಾರೆ. ಅವರು ಸಾಕಷ್ಟು ಚಟುವಟಿಕೆಗಳನ್ನು ಪ್ರತಿನಿತ್ಯ ಮಾಡ್ತಿರ್ತಾರೆ. ತಮಗೆ ಬೇಕಾದ ಸಾಹಿತ್ಯ ಸೇವೆ ಮಾಡೋದಿಲ್ಲ, ಪ್ರತಿನಿತ್ಯ ಸಾಹಿತ್ಯ ಸೇವೆ ಮಾಡ್ತಿರ್ತಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಗೆ ಇತ್ತೀಚೆಗೆ ಸದಸ್ಯರಾಗಿ ಆಯ್ಕೆಗೊಂಡಿದ್ದಾರೆ ಮತ್ತು ಕಳೆದ ಸಾಲಿಗೆ ಕುಂದಗೋಳ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ಹೌದು. ನಾನು ಪತ್ರಿಕೆಯಲ್ಲಿ ಅದನ್ನ ಓದಿದ್ದೆ. ಹೀಗಾಗಿ ನಾನು ಅತ್ಯಂತ ಪರವಶನಾಗಿ ಅವರಿಗೆ ವೈಯಕ್ತಿಕ ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಈ ಇಂದಿನ ಕಾರ್ಯಕ್ರಮ ಒಂದು ವಿಶ್ವವಿದ್ಯಾಲಯದಲ್ಲಿ ಬಹಳ ಮಹತ್ವವಾದಂತಹ ಕಾರ್ಯಕ್ರಮ ಆಗ್ತದೆ. ನಾವು ಸಾಂಸ್ಕೃತಿಕ ಮತ್ತು ಸ್ಪೋರ್ಟ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಒಂದು ವಿದ್ಯಾರ್ಥಿಗಳಿಗೆ ಒಂದು ರಿವೈವಲ್ ಅಂತ ಹೇಳ್ತೇವೆ. ಅವರ ಮನೋ ಉಲ್ಲಾಸವನ್ನ ದ್ವಿಗುಣಗೊಳಿಸ್ತದೆ ಅಥವಾ ಚೇತನಗೊಳಿಸ್ತದೆ. ಎಲ್ಲರೂ ಪಾಠಗಳಿಂದ ದೂರ ಬಂದು ಸಾಕಷ್ಟು 1-2 ದಿವಸ ಎಲ್ಲವನ್ನು ಮರೆತು ಭಾಗವಹಿಸ್ತೀರಿ. ಯಾರು ಭಾಗವಹಿಸಿಲ್ಲ ನೋಡಿ ಎಂಜಾಯ್ ಮಾಡ್ತಿರ್ತೀರಿ. ಕೆಲವೊಂದ್ಸಲ ಭಾಗವಹಿಸೋಕ್ಕಿಂತ ಸುಮ್ಮನೆ ನೋಡೋರಿಗೆ ಬಹಳ 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 ಆನಂದ. ಅವ್ರು ಎಲ್ಲವನ್ನೂ ಆನಂದಿಸ್ತಾರೆ. ಕಾಂಪಿಟೇಷನ್ ಮಾಡೋರು ನಾನು ಸರಿ ನಾನು ತಪ್ಪು ಅಂತ ಹೇಳ್ತಿರ್ತಾರೆ. ಆದ್ರೆ ಯಾರು ಭಾಗವಹಿಸ್ತಾರ ಅವರು ಬಹಳ ಪುಣ್ಯವಂತರು ಅಂತೇಳಿ ನಾನು ಭಾವಿಸ್ತೇನೆ. ಅದರರ್ಥ ಕಾಂಪಿಟೇಷನ್ ಮಾಡಬಾರ್ದಂತಲ್ಲ, ಕಾಂಪಿಟೇಷನ್ ಮಾಡೋರು ನೋಡಿ ಆನಂದಿಸೋದೇನಿದೆ ಅದು ಬಹಳ ಅಂಥದ್ದು ಕಾರ್ಯಕ್ರಮ ನಾನು ವಿದ್ಯಾರ್ಥಿಯಾಗಿ ಅಥವಾ ಶಿಕ್ಷಕನಾಗಿ ಎಂದೂ ಮಿಸ್ ಮಾಡ್ಕೋತಿರ್ಲಿಲ್ಲ. ನಾನು ಯಾವತ್ತೂ ವಿತ್ ಫೆಸ್ಟಿವಲ್ನಲ್ಲಿ ಬಹಳ ಈ ಫೋಕ್ ಡ್ಯಾನ್ಸ್ ಒಂದು ಬಹಳ 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 ಕಾಂಪಿಟೇಟಿವ್ ಆ್ಯಂಡ್ ಒಂಥರ ಉಕ್ರೇನ್ ರಷ್ಯಾ ಇದ್ದಂಗೆ ಇರ್ತಿತ್ತು. 2 ಕಾಲೇಜು ಅಥವಾ 2 ಮಹಾವಿದ್ಯಾಲಯಗಳ ಮಧ್ಯೆ ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅಂತೇಳಿ. ಇತ್ತೀಚಿನ ಭಾಗದಲ್ಲಿ ಹುಡುಗರು ವಿದ್ಯಾರ್ಥಿಗಳನ್ನ ಗಂಡು ಮುಂದೆ ಬಿಡ್ತಾ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದ ಅನುಭವದ ಮೇಲೆ ಹೇಳ್ಬೇಕಂತಂದ್ರೆ ಫಸ್ಟ್ ಅವರೇ ಪ್ರೈಸ್ ತಗೋತಾರೆ. ಝೋನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪ್ರೈಸ್ ತಗೊಂಡ್ಬರ್ತಿದ್ರು. ಅದರಲ್ಲಿ ಅತ್ಯಂತ ವಿರಳವಾದಂಥವನ್ನ ಕೆಲವೊಂದು ವರ್ಷ ಈ ನಮ್ದು ಬಾಂಗ್ಲಾ ಡ್ಯಾನ್ಸು, ಕಂಸಾಳೆ ರೆಗ್ಯುಲರ್ಲಿ ಪ್ರೈಸ್ ತಗೋತಿದ್ವಿ. ಇತ್ತಿತ್ತಲಾಗಿ ನಮ್ಮ ಸಾಂಸ್ಕೃತಿಕ ಮೂಲಕ್ಕೆ ಹೋಗಿ ಹೊಸ ತರದ ಡ್ಯಾನ್ಸ್ಗಳು ಅಂದ್ರೆ ಅವ್ನ ಜನ ಮರ್ತಾರೆ. ಅವನ್ನ ನೆನಪು ಮಾಡಿಸ್ಕೊಂಡು ಅಂತ ಫೋಕ್ ಡ್ಯಾನ್ಸನ್ನ ಮತ್ತೊಂದ್ಸರಿ ಪ್ರದರ್ಶನ ಮಾಡಿ ಹಳೆಯ ಜನಗಳು ಹುಡ್ಕೊಂಡು ಹೋಗಿ ಕಲಿತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ವೇದಿಕೆಗಳು ಅಂಥವು ನಾವು ಹೆಕ್ಕಿ ತೆಗಿಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ತದನಂತರ ನಾನು ಮೈಮ್ ಮತ್ತೆ ಸ್ಕಿಟ್ ಬಹಳ ಬಹಳ ಇಷ್ಟಪಡ್ತಿದ್ದೆ. ಅದರಂತೆ ಸಾಂಸ್ಕೃತಿಕ ಇದರಲ್ಲಿ ಕಾರ್ಟೂನು ಮತ್ತೆ ಕ್ಲೇ ಮಾಡಲಿಂಗು, ಪೇಂಟಿಂಗು
ಇಂಡಿವಿಜುವಲ್ ವೈಯಕ್ತಿಕ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಭಾಳ ಇವಾಗವು ಅಂಥವು ಕೂಡ ಜಾಸ್ತಿ ಹೆಚ್ಚಿಗೆ ನಡೀಲಿ ಅಂತೇಳಿ ನಾನು ಹೇಳ್ತೇನೆ. ಅದರಲ್ಲಿ ಥಾಟ್ ಪ್ರೋಕ್ ಭಾಳ ಇರ್ತದೆ. ಕಾರ್ಟೂನಿಂಗ್, ಎಸ್ಪೆಷಲಿ ಕಾರ್ಟೂನಿಂಗ್, ಕ್ಲೇ ಮಾಡಲಿಂಗ್ನಲ್ಲಿ ಸ್ಕಿಲ್ ಭಾಳ ಇರ್ತದೆ. ಅಂಥವು ರೆಗ್ಯುಲರ್ ಆಗಿ ನಡೀಲಿ ಅನ್ನುವಂಥದ್ದು ನಂದು. ಪ್ಲಸ್ ಕ್ವಿಜ್ ಆಸ್ ಎ ಪಾರ್ಟ್ ಆಫ್ ಸಾಂಸ್ಕೃತಿಕ. ಕ್ವಿಜ್ ಆಸ್ ಅಕಾಡೆಮಿಕ್ ಮಾಡೋದು ಬೇರೆ, ಕ್ವಿಜ್ ಆಸ್ ಸಾಂಸ್ಕೃತಿಕ ಬೇರೆ. ಅಂಡ್ ದಟ್ ಇಸ್ ದೇರ್ ಆಸ್ ಎ ಪಾರ್ಟ್ ಆಫ್ ಇಸ್ ಫೆಸ್ಟಿವಲ್ ಇಲ್ಲಿ ಇಂಟರ್ ಕಾಲೇಜ್ ಟೂರ್ನಲ್ ಅಂಡ್ ನ್ಯಾಷನಲ್. ಅದರಲ್ಲಿ ಬರೀ ನಾ ಪಾಠ ಓದ್ತೇನೆ ಅನ್ನೋರು ಕೂಡ ಒಂದು ಚಾನಲ್ ಅಲ್ಲಿ ಬಂದು ತೋರಿಸಲಿಲ್ಲ. ಯು ರೆಪ್ರೆಸೆಂಟ್ ಮೈ ಕಾಲೇಜ್, ಯು ರೆಪ್ರೆಸೆಂಟ್ ಮೈ ಯೂನಿವರ್ಸಿಟಿ ಆ್ಯಂಡ್ ಬ್ರಿಂಗ್ ದ ಪ್ರೈಸ್. ಇಲ್ಲಿ ಮಾತಾಡುವ ಅಂತೇಳಿ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿಗಾಗಲಿ ಅವ್ರನ್ನೂ ಕೂಡ ನಾವು ಸಾಂಸ್ಕೃತಿಕ ರಂಗಕ್ಕೆ ತರಲಿಕ್ಕೆ ಒಂದು ಸ್ಕೋಪು ಇರ್ತದೆ. ಹೀಗಾಗಿ ನಾವು ತದನಂತರ ಭಾಳ ಒಳ್ಳೆಯ ನಾಟಕಗಳನ್ನು ಪ್ರೇಮಚಂದ್ ಅವ್ರದ್ದು ಹೆಣದ ಬಗ್ಗೆ ಕಪ್ಪನ್ ಅನ್ನುವಂಥ ಆ ಕಾಲಕ್ಕೆ ಭಾಳ ಜನ ಅದನ್ನು ಪ್ರದರ್ಶನ ಮಾಡ್ತಿದ್ವಿ. ತದನಂತರ ಅಂಗುಲಿಮಾಲ ಪ್ರದರ್ಶನ, ಏಕಾಂಕ ನಾಟಕಗಳಲ್ಲಿ ಆ ನಾಟಕಗಳ ಆಯ್ಕೆ ಮಾಡೋದು 30 ನಿಮಿಷದಲ್ಲಿ ಏಕಾಂಕ ನಾಟಕ ಯಾವ್ದು ಹಾಕೋಬೇಕು, ಅದು ಪ್ರೈಸ್ ಬರೋದು ಮಾಡಬೇಕು ಅನ್ನುವಂಥದ್ದು ಕೂಡ ಅದು ಒಂದು ಕಲೆ. ಅದರಲ್ಲಿ 7-8 ಜನ ವಿದ್ಯಾರ್ಥಿಗಳು ಕೂಡಬೇಕು, ಅದ್ರ ಕೆಲಸ ಕೊಡಬೇಕು, ಅದು ಇದನ್ನು ಮಾಡೋದು ಕೊಡಬೇಕು. ಎಲ್ಲವನ್ನ ವಿದ್ಯಾರ್ಥಿಗಳನ್ನ, ಆ ಕಾಲೇಜಿನ ಶಿಕ್ಷಕರನ್ನ, ಆ ಕಾಲೇಜು ಆಡಳಿತ ಮಂಡಳಿಯನ್ನ ಅಥವಾ ಮಹಾವಿದ್ಯಾಲಯವನ್ನು ಅಥವಾ ವಿಶ್ವವಿದ್ಯಾಲಯನ ಮತ್ತು ವಿಶ್ವವಿದ್ಯಾಲಯ ಅಧಿಕಾರಿಗಳನ್ನ ನಮ್ಮನ್ನು ಒಳಗೊಂಡು ಅದೊಂಥರ ಈ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಎಲ್ಲರನ್ನೂ ಕೂಡ ಒಂದು ಹೊರೆಗಲಿಗೆ ಹಚ್ತಿದೆ. ಅದರಲ್ಲಿ ಆಡಳಿತದಲ್ಲಿ ಇರೋರಿಗೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಏನು ನಾವು ಅನುಕೂಲ ಮಾಡಿಕೊಡ್ತೇವೆ, ಏನನ್ನ ನಾವು ಉತ್ತೇಜನ ಕೊಡ್ತೇವೆ, ಯಾವುದು ನಮ್ಮ ಸಾಂಸ್ಕೃತಿಕದಲ್ಲಿ ಅವ್ರಿಗೆ ನಾವು ಒಳ್ಳೆ ಕೋಚ್ ಕೊಟ್ಟು ಅವರು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಹೋಗುವಂಗೆ ಮಾಡ್ತೇವೆ. ಅದರಿಂದ ನಮಗೆ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರು ಬರ್ತದೆ. ಅನ್ನೋದ್ರಿಂದ ವಿಶ್ವವಿದ್ಯಾಲಯದ ಒಂದು ನ್ಯಾಷನಲ್ ಭೂಪಟದಲ್ಲಿ ಬರಲಿಕ್ಕೆ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ನಾನು ಆಕ್ಚುಲಿ ಈ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಮಿಸ್ ಮಾಡ್ಕೊಂಡಿದ್ದೇನಿಲ್ಲ, ಸಾಕಷ್ಟು ವೈಯಕ್ತಿಕವಾಗಿ ಗಳಿಸಿದ್ದೇನೆ. ಆದರೆ ಈ ಒಂದು ದಿವಸದಲ್ಲಿ ನಿನ್ನೇನು ಇದು ಆಯಿತು, ನಾನು ಇವತ್ತು ಮಧ್ಯಾಹ್ನ ಕೂಡ ಕುಲಸಚಿವರು ನಾವು ಬರ್ತಾ ಇದ್ದಂಗೆ ಅಂತೆ ಸಾಧಾರಣ ಒಂದು 7 ಗಂಟೆಗೆ ಯಾವುದೋ ಅಟೆಂಡ್ ಆಗಿ ಬರ್ತೀನಿ ಅಂತೇಳಿ, ಬಟ್ ಮತ್ತೇನೋ ಅಲ್ಲೇ ಮಾಡ್ಕೊಳ್ತಕ್ಕಂತೆ. ಇಫ್ ಐ ಮಿಸ್ ಸಮಥಿಂಗ್ ಇನ್ ದಿಸ್ ಯೂನಿವರ್ಸಿಟಿ, ದೀಸ್ ಇವೆಂಟ್, I feel personally very sorry for that. I personally missed them lot. ನಾನು ಎಲ್ಲ ಇಲ್ಲಿ ಬಂದು ಭಾಗವಹಿಸಿದ್ರಿ, ಎಸ್ಪೆಷಲಿ ಭಾಗವಹಿಸಿದ ಏನು ತಾವು ಭಾಗವಹಿಸಾಗೂ ಸಾಕಷ್ಟು ಎಂಜಾಯ್ ಮಾಡಿರ್ತೀವಿ. ತದನಂತರ ಇನ್ನೊಬ್ರು ಮಾಡೋಕ್ಕೂ ಎಂಜಾಯ್ ಮಾಡ್ತೇವೆ. ಯಾರು ಒಳ್ಳೆ ಹುಮ್ಮಸ್ಸಿನಿಂದ ಭಾಗವಹಿಸಿ ತಾವು ಕಾಂಪಿಟೇಷನ್ ಮಾಡಿರಿ. ಕಾಂಪಿಟೇಷನ್ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಭಾಗವಹಿಸ್ತೀರಲ್ಲ, ದ್ಯಾಟ್ ಪ್ರೊಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವತ್ತೂ ಹೆಚ್ಚಿನ ಸಂಖ್ಯೆಯಲ್ಲಿ ವೈವಿಧ್ಯತೆಯನ್ನು ಕೂಡಿಸಿಕೊಂಡು ಸದಾಕಾಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇರಿ. ಅದ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಭಿನ್ನವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿ ಇಂದು ನನ್ನನ್ನು ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಭಾವ ಪರವಶರಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ, ವ್ಯಕ್ತಿ ಜೀವಕೋಶದಿಂದಾದ ಜೀವಿ ಅಷ್ಟೇ ಅಲ್ಲ, ಭಾವಕೋಶಗಳಿಂದಾದ ಜೀವಿ ಎಂಬ ಸಂದೇಶ ನೀಡಿದ ಗಣ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಈ ಕಾರ್ಯಕ್ರಮದ ರೂವಾರಿಗಳು, ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಸಿದ್ದು ಪಿ ಅಲಗೂರ ಇವರನ್ನ ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಮಗೆ ನನ್ನ ಅಧ್ಯಕ್ಷೀಯ ನುಡಿಗಳು ಬೇಕು ಅಥವಾ ಸರ್ಟಿಫಿಕೇಟ್ ಅಥವಾ ಪ್ರೈಸ್ ಬೇಕು? ನಿಜವಾಗಿ ಹೇಳಿ. I never expected this answer. Thank you very much for the interest you have shown. ಸ್ನೇಹಿತರೆ, ಬಹಳ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಸಾಂಸ್ಕೃತಿಕ ವೈಭವ 2022ರ ಅಂತರ್ವಿಭಾಗೀಯ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ 2022ರ ಸಮಾರೋಪ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಮುಖ್ಯ ಅತಿಥಿಗಳಾಗಿ
ಈಗಾಗಲೇ ತಮ್ಮ ಅಮೃತ ನುಡಿಗಳಿಂದ ನಮಗೆಲ್ಲ ಒಂದು ಔತಣಕೂಟವನ್ನು ಬಡಿಸಿದಂಥ ಡಾಕ್ಟರ್ ಜಿನದತ್ ಹಡಗ್ಲಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಸದಸ್ಯರು, ಲೇಖಕರು, ಪ್ರಾಧ್ಯಾಪಕರು, ವಾಗ್ಮಿಗಳು, ಇವೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಒಂದೇ ಊರವರು, ನಾವು 3 ಜನ ಇಲ್ಲಿ. ಅದಷ್ಟೇ ಅಲ್ಲ, ಸಾಂಸ್ಕೃತಿಕ ನಗರ ಎಂದೇ ಹೆಮ್ಮೆಯಿಂದ ಹೇಳ್ಪಡಂತ ಧಾರವಾಡದಿಂದ ಬಂದಂತ ನಾವು 3. ಅದರ ಸ್ವಲ್ಪ ಸೊಬಗನ್ನು ಇಲ್ಲಿನೂ ಕೊಡುವ ಪ್ರಯತ್ನವನ್ನು ಈಗಾಗಲೇ ಅವರಿಬ್ಬರು ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥ ಜಾಸ್ತಿ ಏನೂ ಇಲ್ಲ ಅಂತ ಹೇಳಿ ಭಾವಿಸ್ತಾ, ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಶಶಿಕಾಂತ್ ಉಳ್ಕೇರಿ ಅವರೇ, ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ನಿರ್ದೇಶಕರು ಪ್ರೊಫೆಸರ್ GP ದಿನೇಶ್ ಅವರೇ, ಬಹಳ ಮುಖ್ಯವಾಗಿ ನಿನ್ನೆ ಮತ್ತು ಇವತ್ತಿನ ಈ ಸಾಂಸ್ಕೃತಿಕ ವೈಭವ 2022ರ ಸಂಯೋಜಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತಿ ಹತ್ತಿರ ಹಾಗೂ ಆತ್ಮೀಯರಾದಂಥ ಪ್ರೊಫೆಸರ್ ಶಾಂತಾ ನಾಯಕ್ ಅವರೇ, ಎಲ್ಲ ಅಧ್ಯಾಪಕ ಮಿತ್ರರೇ, ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಈಗಾಗಲೇ ಸ್ನೇಹಿತರು ಆತ್ಮೀಯರಾದಂಥ ಜಿನದತ್ ಹಡಗಲಿಯವರು ಬಹಳ ಅಚ್ಚುಕಟ್ಟಾಗಿ, ಸೊಗಸಾಗಿ, ಅರ್ಥಗರ್ಭಿತವಾಗಿ ತಮ್ಮ ಮುಖ್ಯ ಅತಿಥಿಗಳ ನುಡಿಯಲ್ಲಿ ಇವತ್ತಿನ 21ನೇ ಶತಮಾನದಲ್ಲಿ ಸಂಸ್ಕಾರ ಅನ್ನೋದು ಎಷ್ಟು ಮುಖ್ಯ, ಯಾವ್ಯಾವ ಸಂಸ್ಕಾರದ ಮಹತ್ವ ಎಷ್ಟು ಅನ್ನೋದನ್ನು ಬಹಳ ಉದಾಹರಣೆಗಳೊಂದಿಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತಿನ ಈ 21ನೇ ಶತಮಾನದಲ್ಲಿ ಬಹಳ ದುರ್ದೈವ, ಎಲ್ಲರೂ ಇರದೇ ಇದ್ರೂ ಸಹಿತ ಮೋಸ್ಟ್ ಆಫ್ ಅಸ್ ಯಾವುದೇ ಒಂದು ಕಾರಣಗಳಿಂದ ಹೆತ್ತವರನ್ನು, ಗುರುಗಳಿಗೆ ಮಹತ್ವ, ಅವರನ್ನು ನೆನೆಸುವುದು, ರೆಸ್ಪೆಕ್ಟ್ ಕೊಡೋದು ಕಡಿಮೆ ಮಾಡಬಾರ್ದು, ಕಡಿಮೆ ಮಾಡಿದರೆ ಏನಾಗ್ತದೆ ಅಂಥೇಳಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಐ ಎಂಡೋರ್ಸ್ ಆಲ್ ಹೀಸ್ ವ್ಯೂಸ್ ವಾಟ್ ಎವರ್ ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ಸ್ಟೇಟ್ಮೆಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಯೋಚನೆಯನ್ನು ಮಾಡಬೇಕಂತ ನನಗನ್ನಿಸ್ತದೆ. ಏನಪ್ಪ ಆ ಯೋಚನೆ ಅಂತಂದರೆ, ವಾಟ್ ಈಸ್ ಪಾಸಿಬಲ್ ಈಸ್ ಮೋರ್ ಇಂಪಾರ್ಟೆಂಟ್. ಐ ರಿಪೀಟ್, ನಾವೇನು ವಿಚಾರ ಮಾಡಬೇಕಂದ್ರೆ ವಾಟ್ ಈಸ್ ಪಾಸಿಬಲ್ ಈಸ್ ಮೋರ್ ಇಂಪಾರ್ಟೆಂಟ್ ಅನ್ನೋದನ್ನು, ನಾಟ್ ವಾಟ್ ಈಸ್ ನಾಟ್ ಪಾಸಿಬಲ್. ಯಾವುದು ಸಾಧ್ಯ ಇಲ್ಲ ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡದೆ, ಯಾವುದು ಸಾಧ್ಯ ಅನ್ನೋದನ್ನು ಭಾಳ ವಿಚಾರ ಮಾಡಿದರೆ ನಮ್ಮ ಜೀವನ ಭಾಳ ಅರ್ಥಗರ್ಭಿತವಾಗಿರ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಿನ್ನೆ ಮತ್ತು ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಿರಿ, ಇನ್ನೂ ಕೆಲವೊಂದು ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಶಶಿಕಾಂತ್ ಉಳ್ಕೇರಿ ಅವರು ಹೇಳಿದಾಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿದವರಿಗೆ ಪ್ರೈಸ್ ಸಿಕ್ಕಿರ್ಲಿಕ್ಕಿಲ್ಲ. ನನ್ನ ಭಾಷಣ ಮುಗಿದ ತಕ್ಷಣ ಶಾಂತಾ ನಾಯಕ್ ಅವರಿಗೆ ಯಾರ್ಯಾರು ಪ್ರೈಸ್ ಸಿಕ್ಕಿದವರು ಹೆಸರುಗಳನ್ನು ಓದ್ತಾರೆ. ಪ್ರೈಸ್ ಸಿಗದೇ ಇದ್ದವರು, ನಾನು ಮುಂಚಿತವಾಗಿ ಹೇಳ್ತೀನಿ, ನಿರಾಶೆ ಪಡುವ ಆಸಕ್ತಿ ಇಲ್ಲ. ಕಾರಣ ಇಷ್ಟೇ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 2,000 ರಿಂದ 2,500 ವಿದ್ಯಾರ್ಥಿಗಳಿದ್ದಾರೆ.
ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವರು ಭಾಳ ಕಡಿಮೆ. ಪಾರ್ಟಿಸಿಪೇಟ್ ಮಾಡಿದವರಲ್ಲಿ ಒಂದೊಂದು ಈವೆಂಟ್ಗೆ 3 ಜನನ ಆಯ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವರಿಗೆ ಮೊದಲು ನಾನು ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತೀನಿ. ಪ್ರೈಸ್ ಕಾರಣ ಒಂದು ತಮಗೆಲ್ಲ ತಿಳಿದ್ರಾಗಿ ಎಲ್ಲರಿಗೂ ಪ್ರೈಸ್ ಸಿಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಯು ಆರ್ ಫಾರ್ ಅಹೆಡ್ ಆಫ್ ಅದರ್ಸ್ ದೋಸ್ ಹೂ ಹ್ಯಾವ್ ನಾಟ್ ಪಾರ್ಟಿಸಿಪೇಟೆಡ್. ಇದರಿಂದ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸಾಕಷ್ಟು ತಮ್ಮಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ತಿಳ್ಕೊಂಡಿದ್ದೀರಿ, ಕಲ್ತಿದ್ದೀರಿ. ಈ ಕಲಿಕೆಯಿಂದ ತಮ್ಮ ವ್ಯಕ್ತಿತ್ವದಲ್ಲಿ ಖಂಡಿತ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೊಬ್ರಿಗೆ ಫಸ್ಟ್ ಪ್ರೈಸ್ ಬರ್ತದೆ, ಇನ್ನೊಬ್ರಿಗೆ ಸೆಕೆಂಡ್ ಬರ್ತದೆ, ಇನ್ನೊಬ್ರಿಗೆ ಥರ್ಡ್ ಬರ್ತದೆ. ಒಂದು 10 ಜನ ಒಂದು ಯಾವುದೋ ಒಂದು ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ, 3 ಜನಕ್ಕೆ ಪ್ರೈಸ್ ಬರ್ತದೆ. ಇದರ ಅರ್ಥ ಏನು? ಮೊದಲನೇ ಪ್ರೈಸ್ ಬಂದವನು ಆ 10 ಜನರಿಗಿಂತ 10 ಪಟ್ಟು ಶ್ರೇಷ್ಠ ಅಂತ ಭಾವಿಸ್ತಿರೋ ಹೇಗೆ? ಅರ್ಥ ಆಯ್ತಾ ನಾನು ಹೇಳಿದ ಪ್ರಶ್ನೆ? ಉತ್ತರ ಕೊಡಿ ಅರ್ಥ ಆಗಿದ್ರೆ. ಅಥವಾ ಇನ್ನೊಂದು ಸಣ್ಣ ಸ್ಪೋರ್ಟ್ಸ್ ಉದಾಹರಣೆ, ಅಥವಾ ಒಂದು ಹಾರ್ಸ್ ರೇಸಲ್ಲಿ 10 ಕುದುರೆಗಳಿದ್ದಾವೆ. 10 ಕುದುರೆಯಲ್ಲಿ ಯಾವುದಾದ್ರು ಒಂದು ಕುದುರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ದಲ್ಲಿ ಫಸ್ಟ್ ಪ್ರೈಸ್ ಬರುತ್ತೆ, ಇನ್ನೊಂದು 2ನೇದು ಬರುತ್ತೆ, ಇನ್ನೊಂದು 3ನೇದು ಬರುತ್ತೆ, ಉಳಿದು 7 ಅದಕ್ಕಿಂತ ಹಿಂದಿರ್ತಾವೆ. ಇದರ ಅರ್ಥ ಮೊದಲನೇ ಕುದುರೆ ಈ ಎಲ್ಲ 10 ಕುದುರೆಗಳಕ್ಕಿಂತ 10 ಪಟ್ಟು ಶ್ರೇಷ್ಠ ಅಂತ ಭಾವಿಸ್ತೀರಾ ಹೇಗೆ? ಎಸ್, ಇಟ್ ಈಸ್ ನಾಟ್. Then what it is? ನನ್ನ ಪ್ರಕಾರ it has a winning edge over other 10s. ಆ 10 ಮಂದಿಗಿಂತ ಅವರಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ವಿನ್ನಿಂಗ್ ಎಡ್ಜ್ ಇರೋದ್ರಿಂದ ಇಟ್ ಹ್ಯಾಸ್ ಕಮ್ ಫಸ್ಟ್ ಆರ್ ಸೆಕೆಂಡ್. ಅಂದರೆ ನಾವು ಮೊದಲನೇದು, 2ನೇದು ಅಥವಾ 3ನೇದು ಯಾವುದಾದ್ರೂ ಪ್ರೈಸ್ ತಗೋಬೇಕಾದ್ರೆ ದಟ್ ಈಸ್ ಪಾಸಿಬಲ್ ಪ್ರೊವೈಡೆಡ್ ಇಫ್ ಐ ಹ್ಯಾವ್ ವಿನ್ನಿಂಗ್ ಎಡ್ಜ್ ಓವರ್ ಅದರ್ಸ್. ಯಾಕೆ ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾರಿಗೆ ಈ ಸಂದರ್ಭದಲ್ಲಿ ಕಡಿಮೆ ಅನಿಸ್ತದೆ, ಯು ಆರ್ ಸ್ಟಿಲ್ ಟೈಮ್, ಯು ಆರ್ ಯಂಗ್, ಯು ಕ್ಯಾನ್ ಇನ್ಕಲ್ಕೇಟ್ ದೀಸ್ ವ್ಯಾಲ್ಯೂಸ್ ಇನ್ ಯುವರ್ ಲೈಫ್ in order to win throughout your life to achieve something in life. So therefore ಅದನ್ನು ತಾವು ಮಾಡ್ತೀರಿ ಅಂತ ಹೇಳಿ ಭಾವಿಸುತ್ತಾ, ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಯಾರ್ಯಾರು ವಿಜೇತರಾಗಿದ್ದೀರಿ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದೂರದ ಧಾರವಾಡದಿಂದ ನಮ್ಮ ಕರೆಗೆ ಹೋಗೊಟ್ಟು ಬಿಸಿಲಿನಾಡು ಬಳ್ಳಾರಿಗೆ ಮಲೆನಾಡಿನಿಂದ ಆಗಮಿಸಿದಂಥ ಸ್ನೇಹಿತರಾದ ಜಿನದ ಥಡಗಲಿಯವರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ವಿಶ್ವವಿದ್ಯಾಲಯದ ಬರುವ ದಿವಸಗಳಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಅನ್ನ ಏರ್ಪಡಿಸಲಿಕ್ಕೆ ಈಗಾಗಲೇ ನಾನು ಶಾಂತಾರಾಯ್ ಅವರಿಗೆ ಕೇಳ್ಕೊಂಡಿದ್ದೀನಿ. ಪ್ರಾಯಶಃ ಏಪ್ರಿಲ್ ಮೇದಲ್ಲಿ ಅವರು ಆ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂತ ಹೇಳಿ ಭರವಸೆ ಇದೆ. ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಪಾಠ ಪ್ರವಚನಕ್ಕೆ ಮಾತ್ರ ಸೀಮಿತವಾಗದೆ ದಿ ಕ್ಯಾಂಪಸ್ ಶುಡ್ ಬಿ ವೈಬ್ರೆಂಟ್ ವಿತ್ ಆಲ್ ಆಕ್ಟಿವಿಟೀಸ್. ಇಟ್ ಕುಡ್ ಬಿ ಸ್ಪೋರ್ಟ್ಸ್, ಇಟ್ ಕುಡ್ ಬಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಈ ಎಲ್ಲ ಆಕ್ಟಿವಿಟಿಗೆ ವಿಶ್ವವಿದ್ಯಾಲಯ ತಮ್ಮ ಜೊತೆಗೆ ಇರ್ತದೆ ಅಂತ ಹೇಳ್ತಾ, ತಾವೆಲ್ಲ ಈಗ ಕಳೆದ ಸುಮಾರು 2 ವರ್ಷಗಳಿಂದ ಅನುಭವಿಸಿದ ನೋವಿಂದ ಹೊರಗೆ ಬಂದು, ಕೋವಿಡ್-19 ಹೊರಗೆ ಬಂದು ಇವತ್ತಿನ ಈ ಸುಂದರವಾದ 7 ದಿವಸಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರ್ತಾ ನನಗೆ ಮಾತಾಡಲಿಕ್ಕೆ 2 ನಿಮಿಷ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೆ ನಮಸ್ಕಾರ, ಧನ್ಯವಾದಗಳು.
You never truly enjoy success until you have tasted failures. ಅಲ್ಲದೆ ಅದು ಎಂಬುವಂಥ ಅದ್ಭುತವಾದ ನಲ್ಮೆಯ ನುಡಿಗಳನ್ನು ನಿಮ್ಮೆಲ್ಲರನ್ನ ಪ್ರೇರೇಪಿಸಿದ ಸನ್ಮಾನ್ಯ ಕುಲಪತಿಗಳಿಗೆ ಶುಭ ನಮನಗಳು. ಈಗಿನ ಕಾರ್ಯಕ್ರಮ ನೀವೆಲ್ಲರೂ ಉತ್ಸಾಹದಿಂದ ಕಾಯುತ್ತಿರುವ ಸನ್ಮಾನ ಕಾರ್ಯಕ್ರಮ ಶ್ರೀಯುತರನ್ನ ಗಣ್ಯಮಾನ್ಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂದು ನಿಮಿಷ. ಸ್ನೇಹಿತರೆ, ಈಗಾಗಲೇ ಪ್ರೊಫೆಸರ್ ಜಿನದತ್ತ ಹಡಗಲಿ ಅವರು ಮಾತುಗಳನ್ನು ನೀವು ಕೇಳಿದಿರಿ. ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳಷ್ಟು ಅಪ್ಯಾಯಮಾನವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಮಾತುಗಳನ್ನು ನಿಜವಾಗ್ಲೂ ನಮಗೆ ಜಿನದತ್ತ ಹಡಗಲಿ ಅವರು ಕೊಟ್ಟಿದ್ದಾರೆ. ಅವರ ಒಂದಿಷ್ಟು ಪರಿಚಯವನ್ನು ನಾನು ತಮ್ಮೆದುರಿಗೆ ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜಿನದತ್ತ ಹಡಗಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಮಗಿಂತ ಬಹಳ ಸ್ವಲ್ಪ ಹಿರಿಯರು. ಅವರು ಈಗ ನಿಮ್ಮೆದುರಿಗೆ ಸ್ವಲ್ಪ ಹೊತ್ತಿನ ಮುಂಚೆ ಏನು ಮಾತಾಡಿದ್ರು ಅದಕ್ಕಿಂತಲೂ ಅದ್ಭುತವಾದ ಮಾತುಗಾರರಾಗಿದ್ರು ಅವರು. ಹಾಗೇನೆ ಒಳ್ಳೆಯ ನಟರು ಕೂಡ ಆಗಿದ್ರು. ಅವರು ಒಟ್ಟು 5 ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ. ಅವುಗಳಲ್ಲಿ ನಾಟಕ, ವೈಚಾರಿಕ ಮತ್ತು ರಂಗಭೂಮಿಯನ್ನು ಕುರಿತಾಗಿರ್ತಕ್ಕಂಥ ಲೇಖನಗಳು. ಅಷ್ಟೇ ಅಲ್ಲ, 10 ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಧಾರವಾಡ ಆಕಾಶವಾಣಿಯಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದರಾಗಿ ಅವರು ತಮ್ಮ ಹವ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಇವರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತವಾದ ಒಂದು ಪ್ರಕಾಶನವನ್ನ ಚಂದ್ರನಾಥ ಪ್ರಕಾಶನ ಅಂತ ಹೇಳಿ ಮಾಡಿಕೊಂಡು ಸಾಕಷ್ಟು ಪುಸ್ತಕಗಳ 50ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಹೊರಗೆ ತಂದಿದ್ದಾರೆ. ಇವರು ಅಷ್ಟೇ ಅಲ್ಲ, PhD ಮಾರ್ಗದರ್ಶಕರು ಕೂಡ ಆಗಿ ಒಬ್ಬ ವಿದ್ಯಾರ್ಥಿ ಇವರ ಕೈಯಲ್ಲಿ PhD ಯನ್ನು ಮುಗಿಸಿದ್ದಾರೆ. ಮತ್ತೆ 3-4 ಜನ ವಿದ್ಯಾರ್ಥಿಗಳು ತಮ್ಮ PhD ಯನ್ನ ಮುಂದುವರಿಸಿದ್ದಾರೆ. ಹಾಗೇನೆ ಸನ್ಮಾನ್ಯರಿಗೆ ಚಿತ್ರದುರ್ಗದ ಮುರುಘಾ ಮಠದವರು ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಪ್ರಸ್ತುತ JSS ಕಾಲೇಜಿನಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸಂಶೋಧನಾ ಕೇಂದ್ರ, ಇದು ಹಂಪಿ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿರತಕ್ಕಂಥದ್ದು. ಇದರ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕನ್ನಡ ವಿಭಾಗದ ಮುಖ್ಯಸ್ಥರು ಹೌದು. ಜೊತೆಗೆ BA ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸಂಪಾದನೆಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಮಾತಿನ ರಸಗೌರವವನ್ನು ಉಣಬಡಿಸಿದ್ದಕ್ಕಾಗಿ ಅವರಿಗೆ ಒಂದು ಸಣ್ಣ ವಿಶ್ವವಿದ್ಯಾಲಯದ ಸಣ್ಣ ಸನ್ಮಾನವನ್ನು ನಾವು ಸನ್ಮಾನ್ಯ ಕುಲಪತಿಗಳು ಅವರಿಗೆಲ್ಲ ಸರ್ ಬಿಡಿ. ಶಾಂತನಾಯಕ್ ಸರ್ ಹೇಳಿದ್ರು, ಸಣ್ಣ ಸನ್ಮಾನ ಅಂತ ಹೇಳಿದ್ರು. ನನ್ನಂತವನಿಗೆ ಇದು
ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗ್ತಕ್ಕಂಥ ಸನ್ಮಾನ ಇದೇನು ಸಣ್ಣ ಸನ್ಮಾನ ಅಲ್ಲ. ವಿದ್ಯಾರ್ಥಿಯಾಗಿದ್ದಾಗ ನಡೆಯತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡದ್ದರ ಪರಿಣಾಮವೇ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತನಾಡಲಿಕ್ಕೆ ಕಲಿಸಿಕೊಟ್ಟಿರ್ತಕ್ಕಂಥ. ಕೇವಲ ಅಂಕಗಳಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟು ಪುಸ್ತಕವನ್ನ ಓದ್ತಾ ಕುಳಿತುಕೊಳ್ಳಿ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಂಗಿಲ್ಲ. ಅಭ್ಯಾಸದ ಜೊತೆಯಲ್ಲಿನೇ ಇಂಥ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರಿಂದ ನಮ್ಮ ವ್ಯಕ್ತಿತ್ವ ಬೆಳಿತೈತಿ, ಸಮಾಜದೊಳಗೆ ನಾವೊಂದು ಅಸ್ತಿತ್ವವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಸನ್ಮಾನಕ್ಕೆ ಪ್ರತಿಯಾಗಿ ಕೃತಜ್ಞತೆಗಳನ್ನ ಸಮರ್ಪಿಸಿ ನಾನು ಕಾರ್ಯಕ್ರಮದ ಕೊನೆಯ ಹಂತ ಬಹುಮಾನ ವಿತರಣೆ ಹಾಗೂ ವಂದನಾರ್ಪಣೆ. ಇದನ್ನು ನೆರವೇರಿಸಲು ಡಾಕ್ಟರ್ ಶಾಂತನಾಯಕರವರನ್ನ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಕೊನೆಯ ಘಟ್ಟ. ನೀವೆಲ್ಲ ನಿರೀಕ್ಷಿಸಿದ ಹಾಗೆ ಸನ್ಮಾನ್ಯ ಕುಲಪತಿಗಳು ಹೇಳಿದ ಹಾಗೆ ದಯವಿಟ್ಟು ನಾನು ಒಂದು ನಿಮಿಷ ನೀವೆಲ್ಲರೂ ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ಒಂದು ಅಂಶ, ಈ ಒಲಿಂಪಿಕ್ಸ್ ಗೇಮ್ ನಡೆಯುತ್ತಲ್ಲ, ಹೇಳಿದ್ರಲ್ಲ ನೀವೆಲ್ಲ ಒಲಿಂಪಿಕ್ಸ್, ಅದರದ್ದು ಒಂದು ಧ್ಯೇಯ ವಾಕ್ಯ ಇದೆ. ನಾನು ಗೆದ್ದೆನೋ ಸೋತೆನೋ ಮುಖ್ಯವಲ್ಲ, ನಾನು ಭಾಗವಹಿಸಿದ್ದು ಬಹಳ ಮುಖ್ಯ. ಒಂದು ನಿಮಿಷ, ನೀವೆಲ್ಲರೂ ಬಹಳಷ್ಟು ಸುಂದರವಾಗಿ ಪ್ರದರ್ಶನವನ್ನು ನೀಡಿದ್ದೀರಿ. ಆದಾಗ್ಯೂ ಕೂಡ ನಿಮಗೆ ಯಾವುದೇ ಬಹುಮಾನ ಬರೆದಿದ್ದಾರೆ, ನೀವು ಅದಕ್ಕೆ ನಿರಾಶರಾಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಜಡ್ಜಸ್ಗಳಿಗೆ ನನ್ನ ಆತ್ಮವಿಶ್ವಾಸ ಏನನ್ನುತ್ತೆ, ನನಗೇನನ್ಸಿರುತ್ತೆ, ನಾನು 100% ಮಾಡಿದ್ದೀನಿ, ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ನನಗೆ ಪ್ರೈಸ್ ಬರಲೇಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಒಂದೊಂದ್ಸಲ ಸರ್ ಹೇಳಿದ ಹಾಗೆ ವಿನ್ನಿಂಗ್ ಎಡ್ಜ್ ಏನಿದೆಯಲ್ಲ, ವಿನ್ನಿಂಗ್ ಎಡ್ಜ್, ಆ ವಿನ್ನಿಂಗ್ ಎಡ್ಜ್ ನಿಮಗಿರಲ್ಲ. ನೀವೆಷ್ಟೇ ಸುಂದರವಾಗಿ ಪ್ರದರ್ಶನ ಮಾಡಿದ್ರೂ ಕೂಡ ನೀವು ಈ ಗಳಿಗೆಯಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಒಂದು ಕೂದಲೆಳೆಯಿಂದ ನೀವು ಮಿಸ್ ಆಗಿರ್ತೀರಿ. ಅದಕ್ಕಾಗಿ ಯಾರೂ ನಿರಾಶರಾಗಬಾರ್ದು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೋತಾ, ಮೊದಲೇದಾಗಿ ಮೈನ್ ಮೂಕಾಭಿನಯ ದಯಮಾಡಿ ಮೈನ್ನಲ್ಲಿ ಮೊದಲ ಬಹುಮಾನವನ್ನು ಪಡೆದಿರ್ತಕ್ಕಂಥ ಟೀಮ್ ತೇಜು ಅಂಡ್ ಬಹುಮಾನವನ್ನ 2 ಟೀಮ್ಗಳು ಪಡ್ಕೊಂಡಿದ್ದಾವೆ. ಅದರಲ್ಲಿ ಮೊದಲನೇದು ಗಂಗಮ್ಮ ಅಂಡ್ ಟೀಮ್, ಇಂಗ್ಲಿಷ್ ಡಿಪಾರ್ಟ್ಮೆಂಟ್, BSP. ಗಂಗಮ್ಮ ಮತ್ತು ತಂಡದವರು, ಗಂಗಮ್ಮ ಮತ್ತು ಟೀಮ್. ಎರಡನೇ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಮಲ್ಲೇಶ್ ಮಾಲ್ವಿ ಮತ್ತು ತಂಡದವರು ಪರ್ಫಾರ್ಮಿಂಗ್ ಆರ್ಟ್ಸ್. ಮೂರನೇ ಬಹುಮಾನ ಹರಣಿ ಮತ್ತು ತಂಡ ಕನ್ನಡ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಹರಣಿ ಮತ್ತು ತಂಡ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಹರಣಿ ಮತ್ತು ತಂಡ
ಇಲ್ಲ. ಭಾವಗೀತೆ ಮೊದಲ ಬಹುಮಾನ ಮಲ್ಲಿಕಾರ್ಜುನ್ ಸಿಟಿ ಸೆಂಟರ್ ಕೊಪ್ಪಳ. ಮಲ್ಲಿಕಾರ್ಜುನ್. ದ್ವಿತೀಯ ಬಹುಮಾನ ಹುಡುಗಪ್ಪ ಇ ಪರ್ಫಾರ್ಮಿಂಗ್ ಆರ್ಟ್ಸ್. ಹುಡುಗಪ್ಪ ಇ ಹುಡುಗಪ್ಪ. ಮೂರನೇ ಬಹುಮಾನ ಮುದ್ದು ಬಸವ ಮಾನಸಕುಮಾರ ಡಿಪಾರ್ಟ್ಮೆಂಟ್ ಆಫ್ ಬಾಟನಿ ಮುದ್ದು ಕುಮಾರ. ಮುಂದಿನ ಸ್ಪರ್ಧೆ ಜನಪದ ಗೀತೆ ಮುದ್ದು ಕುಮಾರ. ಜನಪದ ಗೀತೆ ಮೊದಲ ಬಹುಮಾನ ಹುಡುಗಪ್ಪ ನಾಟಕ ವಿಭಾಗ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಬರ್ಮಾ. ದ್ವಿತೀಯ ಬಹುಮಾನ ಬಾಲ ಪಿಸಿ ಸೆಂಟರ್ ಯಲಬುರ್ಗ. ಮುಂದಿನ ಸ್ಪರ್ಧೆ ರಂಗೋಲಿ. ಪ್ರಥಮ ಬಹುಮಾನ ಪಾರ್ವತಿ ಕುಂದಳ್ಳಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ. ಕುಂದಳ್ಳಿ. ದ್ವಿತೀಯ ಬಹುಮಾನ ಶಿವರಾಮ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಶನ್. ತೃತೀಯ ಬಹುಮಾನ ಅಂಜುಲಾ ಡಿಪಾರ್ಟ್ಮೆಂಟ್ ಆಫ್ ನಾಟಕ. ಮುಂದಿನ ಸ್ಪರ್ಧೆ ಸ್ಪಾಟ್ ಪೇಂಟಿಂಗ್. ಕಾವೇರಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಸ್ವಪ್ನ ಡಿ ಡಿಪಾರ್ಟ್ಮೆಂಟ್ ಆಫ್ ಸೋಶಿಯಾಲಜಿ. ದ್ವಿತೀಯ ಬಹುಮಾನ ಸ್ವಪ್ನ ಡಿ ಡಿಪಾರ್ಟ್ಮೆಂಟ್ ಆಫ್ ಸೋಶಿಯಾಲಜಿ. ತೃತೀಯ ಬಹುಮಾನ ರಾಜಶೇಖರ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್. ಕನ್ನಡ ಡಿಬೇಟ್ ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ